ನಮಸ್ಕಾರ. ಪ್ರಜಾವಾಣಿಯ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆ ಮತ್ತು ಮಾನವ ಸಂಘರ್ಷ ಜಾಸ್ತಿ ಆಗ್ತಿದೆ. ಇದಕ್ಕೆ ಕಾರಣಗಳೇನು? ಇದಕ್ಕೆ ರಾಜಕೀಯ ಹೊರತಾದ ಮಾರ್ಗೋಪಾಯಗಳೇನು ಅಂತ ನಾವು ಚರ್ಚೆ ಮಾಡೋದಕ್ಕೆ ಇವತ್ತು ಸೇರಿದ್ದೀವಿ. ನಮ್ಮ ಜೊತೆಗೆ ಡಿ ವಿ ಗಿರೀಶ್ ಅವರು, ಭದ್ರಾ ವನ್ಯಜೀವಿ ಸಂರಕ್ಷಣಾ ಸಂಸ್ಥೆಯ ಮುಖ್ಯಸ್ಥರು, ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಮೊದಲನೇದಾಗಿ ಸ್ವಾಗತ. ಎರಡನೇದಾಗಿ ಶ್ರೀದೇವ್ ಹುಲಿಕೆರೆ ಅವರು ವೈಲ್ಡ್ ಕ್ಯಾಲ್ಸಿನ ತಂಡದ ಮುಖ್ಯಸ್ಥರು, ಅವ್ರಿಗೆ ನಮ್ಮ ಪರವಾಗಿ ಪ್ರಜಾವಾಣಿ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಗಿರಿಜಾಶಂಕರ್ ಅವರು ವನ್ಯಜೀವಿ ಮಂಡಳಿಯ ಮಾಜಿ ಸದಸ್ಯರು, ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ, ಈಗ ನಮ್ಮಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆ ಮತ್ತು ಮಾನವ ಸಂಘರ್ಷ ಶುರುವಾಗಿದ್ದು ಹೇಗೆ? ಇದು ಇದು ಇತ್ತೀಚಿನ ಸಮಸ್ಯೆನೋ ಅಥವಾ ತುಂಬ ವರ್ಷಗಳಿಂದ ಸಮಸ್ಯೆನೋ? ಇದ್ರ ಬಗ್ಗೆ ಗಿರಿಜಾಶಂಕರ್ ಅವರು ಈ ಬಗ್ಗೆ ಹೇಳಿ ಸರ್, ಏನು ಮಾಡ್ಬೋದು? ಒಂದು ಕಾಡಾನೆ ಮತ್ತು ಮನುಷ್ಯ ಸಂಘರ್ಷ ಇದೆಯಲ್ಲ, ಅದರ ಅವೆರಡರ ಮಧ್ಯಾಹ್ನ ಕೂಡ ಸಂಘರ್ಷಗಳು ಅತ್ಯಂತ ಕಡಿಮೆ ಆಗುವಾಗ, ಯಾಕೆಂದ್ರೆ ಹಿಂದಿನಿಂದಾನು ಸಂಘರ್ಷ ಸ್ವಲ್ಪ ಮಟ್ಟಿಗೆ ಇದ್ದೇ ಇದೆ, ಪ್ರಾಣಿಗಳಿಗೆ ಮೇಲೆ ಒಂದು ಸಂಘರ್ಷ ಇರುತ್ತೆ. ಆದರೆ ಅದು ಅತ್ಯಂತ ದೊಡ್ಡದಾಗಿ ತೀವ್ರ ಆಗದೆ ಇದ್ದ ಹಾಗೆ, ಪ್ರಾಣ ಹಾನಿ ಆಗದೆ ಇದ್ದ ಹಾಗೆ, ಹಾಗೂ ಮನುಷ್ಯ ಮಾಡಿದಂತಹ ಎಲ್ಲ ಅವನ ಆಸ್ತಿಗಳು ಅಥವಾ ಅವನು ಮಾಡಿದ ತೋಟ, ಇದು ಅವನ ಶ್ರಮದ ಫಲ ಏನೇನಿದೆ ಅದೆಲ್ಲ ಹಾಳು ಮಾಡದೇ ಇದ್ದ ಹಾಗೆ ಹೇಗೆ ಅದನ್ನ ನಿಯಂತ್ರಿಸಬಹುದು ಅನ್ನೋದು ಯೋಚನೆ ಮಾಡ್ಬೇಕು. ಮೊದಲು ಇದು ಸಮಸ್ಯೆ ಹೋಗಿಂತ ಮುಂಚೆ ಅದರದ್ದು ಬಯಾಲಜಿ, ಅಂದ್ರೆ ಅದರ ಆನೆ ಏನು ಅನ್ನೋದು ನಮಗೆ ಗೊತ್ತಾಗ್ಬೇಕು. ಫಸ್ಟ್ ಮೊದಲನೇದು ಏನಾಗಿದೆ ಅಂತಂದ್ರೆ, ಇದು ಮೂರು ಇದೆ. ಒಂದು ಅತ್ಯಂತ ಇದು 80 ಮಿಲಿಯನ್ ವರ್ಷದ ಹಿಂದೆ ಬಂತು ಅಂತ ಒಂದು ಎವಲ್ಯೂಷನರಿ ಥಿಯರಿ. 35 to 50 ಮಿಲಿಯನ್ ಇಯರ್ಸ್ ಹಿಂದೆ ಆನೆ ಬಂತು ಭೂಮಿ ಮೇಲೆ, ಇವಾಲ್ವ್ ಆಯ್ತು ಅಂತ. ಸೊ ಅಂದ್ರೆ ನಮ್ ಬರೋಕ್ಕಿಂತ ಬಹಳಷ್ಟು ಮಿಲಿಯಾಂತರ ವರ್ಷಗಳಿಂದ ಮುಂಚೆ ಆನೆ ಇವಾಲ್ವ್ ಆಗಿ ಭೂಮಿ ಮೇಲೆ ಓಡಾಡ್ತೇವೆ. ನಂಬರ್ ಸೆಕೆಂಡ್ ಏನಪ್ಪಾ ಅಂತಂದ್ರೆ, ಇದ್ರ ಗಾತ್ರ, ಅಂದ್ರೆ ಇದು ಬಹಳ ದೊಡ್ಡದಾದ ಜೀವಿ. ಒಂದು, ಇದಕ್ಕೆ ತುಂಬಾ ಆಹಾರ ಬೇಕು. ಎರಡನೇದು, ಇದು ಸಂಘಜೀವಿ, ಅಂದ್ರೆ ಬೇರೆ ಆನೆಗಳ ಜೊತೆ ಇರುತ್ತೆ, ಒಂದೊಂದೇ ಇರೋದಿಲ್ಲ, ನಮ್ಗೆ ಒಂದೊಂದು ಕಾಣಿಸುತ್ತೆ, ಆದ್ರೆ ಬೇರೆ ಆನೆಗಳ ಜೊತೆ ಗುಂಪಿನಲ್ಲಿ ವಾಸಿಸುವಂತ ಜೀವಿ. ಮೂರನೇದು, ಓಡಾಡುವಂತ ಜೀವಿ, ಅಂದ್ರೆ ಲಾಂಗ್ ಏರಿಯಾಸ್ನ ಟ್ರಾವರ್ಸ್ ಮಾಡುವಂಥದ್ದು ಅಥವಾ ಮೈಗ್ರೇಟ್ ಆಗುವಂತ ಒಂದು ಜೀವಿ. ಇದು ಮೂರು ಕಾರಣಗಳಿಂದ ಈಗ ನಮ್ಗೆ ಈ ಎಲ್ಲ ಸಮಸ್ಯೆಗಳು ಬರ್ತಾ ಇದೆ. ಸೊ ಇದರಲ್ಲಿ ನಾವು ಯಾವ್ಯಾವ ಸಮಸ್ಯೆಗಳು ಇದರಿಂದ ಉದ್ಭವ ಆಗ್ತದೆ? ಒಂದು ಸೋಷಲ್ ಪ್ರಾಬ್ಲಮ್ಸ್. ಅಂದ್ರೆ ಈಗ ನಾವ್ ಏನಾಗಿದ್ದೀವಿ ಅಂತಂದ್ರೆ, ಹಿಂದೆ ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಯಾವುದೇ ಅಡೆತಡೆ ಇಲ್ಲದ ಈಗ ಕನೆಕ್ಷನ್ ಇತ್ತು. ಈಗ ಅದೆಲ್ಲ ಕಟ್ ಆಗ್ತಾ ಇದೆ. ಈಗ ಗಿರಿಜಾಶಂಕರ್ ಅವರು ಈಗ ತಾನೇ ಮೆನ್ಷನ್ ಮಾಡ್ದಂಗೆ, ಅದು ಡ್ಯಾಮ್ ಕಟ್ಟಿರ್ಬೋದು, ಲೀನಿಯರ್ ಇಂಟ್ರೂಷನ್ ಅಂತ ಹೇಳ್ತೀವಿ, ರಸ್ತೆ ಇರ್ಬೋದು, ಚಾನಲ್ಗಳಿರ್ಬೋದು, ಅಥವಾ ಪೈಪ್ ಲೈನ್ಗಳಿರ್ಬೋದು, ರೈಲ್ವೆಗಳಿಗೆ, ಇದೆಲ್ಲ ಶುರು ಆಗಿದೆ. ಅಂದ್ರೆ ಈ ಎಲ್ಲ ಕಳೆದ ಒಂದು 50-60 ವರ್ಷದಿಂದ ನಾವು ಈಚೆಗೆ ಇದನ್ನ ನಾವು ಹೆಚ್ಚಾಗಿ ಸಮಸ್ಯೆ ನೋಡ್ತಾ ಇದ್ದೀವಿ. ಈಗ ಈ ಸರ್ ಹೇಳಿದಂತೆ ಇಂಟಿಗ್ರೇಟೆಡ್ ಆಗಿ ಯೋಚನೆ ಮಾಡಬೇಕು. ಜೊತೆಗೆ ಈ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತಲ್ಲ, ರಾಜಕೀಯ ಹೊರತಾಗಿದೆ ಚರ್ಚೆಗಳಾಗಬೇಕು, ಈ ಪರಿಹಾರನೇ ಕಲ್ತ್ಕೋಬೇಕು. ಮತ್ತು ಜೊತೆಗೆ ಈಗ ನಮ್ಮ ಜೊತೆ ಶ್ರೀದೇವಿ ಅವರು ಇದ್ದಾರೆ. ಅವರು ತೋಟನೂ ಕೂಡ ನೋಡ್ಕೊಂತಾರೆ. ಅವರು ಆನೆ ಜೊತೆಗೆ ಆನೆಯ ಸಂಘರ್ಷದ ನಡುವೆನೇ ಇದ್ದಾರೆ. ನೀವೇನು ಹೇಳ್ತೀರಿ ಸರ್, ಹೇಗೆ ಸರಿ. ಸೊ ನಮ್ದು ಈಗ ಹೇಳಿದಾಗೆ ನಾವು 100 ವರ್ಷಕ್ಕಿಂತ ಹೆಚ್ಚಾಗಿ ಈ ಜಾಗದಲ್ಲಿದ್ದು, ತೋಟ ನಮ್ದು ಉದ್ಯಮನೇ ತೋಟ. ಸೊ ಆನೆಗಳು ಮೊದಲು ಬರ್ತಿರ್ಲಿಲ್ಲ ಅಂತಿಲ್ಲ, ಆಗ್ಲೂ ಇದ್ವು, ಈಗಲೂ ಇದಾವೆ. ಈಗ ಒಂದು ಸ್ವಲ್ಪ ಅವು ಕಂಡು ಬರೋಂಥದ್ದು ಸಂಖ್ಯೆ ಸಂದರ್ಭಗಳು ಜಾಸ್ತಿ ಆಗಿರ್ಬೋದು. ಸೊ ನಾವು ಆನೆ ದೊಡ್ಡ ಗಾತ್ರದ ಪ್ರಾಣಿ, ಅದನ್ನ ನೋಡಿದ್ರೆ ನಮಗೂ ಹೆದರಿಕೆ ಆಗುತ್ತೆ, ಜನಗಳಿಗೂ ಹೆದರಿಕೆ ಆಗುತ್ತೆ. ಅಲ್ಲಿರೋದು ಅಷ್ಟು ಸುಲಭ ಅಲ್ಲ, ಕೆಲಸ ಮಾಡೋರಿಗೂ ಕಷ್ಟ ಇರ್ಬೋದು. ಒಂದು, ಅವರಿಗೆ ತಿಳುವಳಿಕೆ ಬೇಕು. ಆನೆ ಬಂದಾಗ್ಲೋ ಅಥವಾ ಅದು ಹತ್ರದಲ್ಲಿ ಇದ್ದಾಗ್ಲೋ ಅವ್ರಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಆ ತಿಳುವಳಿಕೆ ತುಂಬ ಮುಖ್ಯ. ನಾವು ಮೊದಲು ಎಷ್ಟು ನಮ್ಮ ಅಜ್ಜ ಅಥವಾ ಮುತ್ತಜ್ಜ ಕಾಲದಲ್ಲಿ ನಾವು ಕಾಡಿನ ಜೊತೆ ಪಳಗಿದೀವೋ, ಈಗ ಒಂದು ಸ್ವಲ್ಪ ಡಿಸ್ಕನೆಕ್ಟ್ ಆಗಿದೆ, ನಮಗೆ ಅಷ್ಟೊಂದು ಗೊತ್ತಿಲ್ಲದಲೇ ಇರ್ಬೋದು. ಸೊ ಈಗ ಆ ತಿಳುವಳಿಕೆ ನಮಗೆ ಮುಟ್ಟೋ ಹಾಗೆ ಮಾಡಬೇಕು ನಮ್ಮ ಜನಗಳಿಗೆ. ಸೊ ನಮ್ಮ ತೋಟದಲ್ಲೂ 22 ಆನೆ ಬಂದು ಹೋಗಿದೆ. ಹೆದರಿಕೆ ಆಗುತ್ತೆ ಜನಗಳದು, ನಮಗೆ ಅವ್ರಗಳದು ಕನ್ಸರ್ನ್ ಇರುತ್ತೆ, ಅವ್ರು ಹೇಗೆ ನೆಕ್ಕಂತಾರೋ ನೀವು. ನಾವು ಏನು ಕೇಳ್ತೀವಿ ಅಂತ ಹೇಳಿದ್ರೆ, ಬರೀ ಆನೆ ಬಂದು ಹಾನಿ ಮಾಡಿದಾಗ ಕಾಂಪನ್ಸೇಷನ್ ಕೊಡೋದು ಒಂದು ರೀತಿ ಕರೆಕ್ಟ್. ನೀವು ಪ್ರಾಣ ಹಾನಿ ಮಾಡಿದ್ರೆ ಒಳ್ಳೆ ಕಾಂಪನ್ಸೇಷನ್ ಬರಲೇಬೇಕು. ನಿಮಗೆ ಬೆಳೆ ಹಾನಿ, ಒಂದು ಅಡಿಕೆ ಮರ ಅಥವಾ ಒಂದು ಕಾಫಿ ಗಿಡ ಅಥವಾ ಒಂದು ಗದ್ದೆ
ಭತ್ತದ ಗದ್ದೆ ಹಾಕೋದಕ್ಕೆ ಅದಕ್ಕೆ ಎಷ್ಟು ಕಷ್ಟಪಡಬೇಕು, ಎಷ್ಟು ಶ್ರಮ ಪಡಬೇಕು. ಒಂದು ಗಿಡ ಫಸಲಿಗೆ ಬರಬೇಕು ಅಂತ ಹೇಳಿದ್ರೆ 20 ವರ್ಷ ತಗೊಳುತ್ತೆ ಅಡಿಕೆ ಗಿಡ. ಆನೆ ಬಂದು ಅದು ಒಂದು ಕ್ಷಣದಲ್ಲಿ 50, 60, 100 ಗಿಡ ತೆಗೆದುಬಿಟ್ರೆ 2,000 ರೂಪಾಯಿ ಕೊಡ್ತೀವಿ ಒಂದು ಗಿಡಕ್ಕೆ. ಅದು ನೀವೇ ಓಡಾಡಬೇಕು, ಮೇಲೆ ಕೆಳಗೆ ಓಡಾಡಬೇಕು ಅಂತ ಹೇಳಿದ್ರೆ ಎಲ್ಲ ರೈತರಿಗೂ ತುಂಬ ನೋವು ಆಗಂಥದ್ದು. ಸೊ ಇದಕ್ಕೆ ನಾವು ಏನು ಕೇಳ್ಕೊತೀವಿ ಅಂತ ಹೇಳಿದ್ರೆ ಒಂದು ಪರ್ಮನೆಂಟ್ ಸೊಲ್ಯೂಷನ್. ಆನೆ ಪಥ ಈ ಥರ ಇದೆ ಅಂತ ಹೇಳಿದಾಗ ಆನೆ ಬರಲಿ ಬರ್ದಲೇ ಇರಲಿ, ಆ ಜಾಗದಲ್ಲಿ ಆ ಸ್ಥಳೀಯ ಇರೋವಂಥ ವ್ಯವಸಾಯದವರಿಗೆ ಎಲ್ಲರಿಗೂ ವರ್ಷ ಒಂದು ಸೊಲೇಷಿಯಂ ಅಂತ ಹೇಳಿ ಒಂದು ಕೊಟ್ಬಿಡ್ಬೋದು. ಬಂದು ಮತ್ತೆ ಹಾನಿ ಮಾಡ್ತು, ಏನಾರು ಒಂದು ಡ್ಯಾಮೇಜ್ ಮಾಡ್ತು ಅಂತ ಹೇಳಿದರೆ ಅದನ್ನ ಬೇಕಾದ್ರೆ ಕಾಂಪನ್ಸೇಷನ್ ರೀತಿ ಕ್ಲೇಮ್ ಮಾಡುವಾಗ ಮಾಡೋಣ. ನಾನೀಗ ನನ್ನ ತೋಟದಲ್ಲಿ ವರ್ಷ ನನಗೊಂದು ಸಣ್ಣದೊಂದು ಏನೋ ಸಿಗ್ತಾ ಇದೆ ಸೊಲ್ಯೂಷನ್ ಹಾಗೆ ಅಂತ ಹೇಳಿ 10 ವರ್ಷದಲ್ಲಿ ಆನೆ ಬಂದು 11ನೇ ವರ್ಷ ನಂದು 100 ಅಡಿಕೆ ಮರ ಬಿದ್ದೋಯ್ತು ಅಂತ ಹೇಳಿದ್ರೆ ನಾನು ಅದ್ರದ್ದು ಪರಿಹಾರ ಕೇಳ್ತೀನಿ. ಆದರೆ ನನಗೆ ಈ ಸೊಲ್ಯೂಷನ್ ಬಂದಿದೆ ಅಂತ ಹೇಳಿ ನನಗೊಂದು ಸ್ವಲ್ಪ ತಕ್ಕ ಮಟ್ಟಿಗೆ ಸಮಾಧಾನ ನಮಗೆ ಮೊದಲಿಂದನೇ ಇರುತ್ತೆ. ನಮ್ಮದು ತುಂಬ ಕಷ್ಟ ಬೆಳೆಯೋದು. ನಾವು ಇಲ್ಲಿ ಮೊದಲು ಕಾಡಾಗಿರ್ಬೋದು, ಈ ಜಾಗ ಕಾಡಾಗಿರ್ಬೋದಿತ್ತು, ಅದು ಕಾಡಾಗಿರುತ್ತೆ ಮೊದಲು. ಬಟ್ ಈ 100 ವರ್ಷದಿಂದ ನಮ್ಮ ಜಾಗ ಆಗಿರುತ್ತದು. ಅಲ್ಲಿ ನಮಗೂ ಬೆಳೆಯೋದಕ್ಕೆ ಅವಕಾಶ ಇರಬೇಕಂತ. ಕಾಡಿಂದ ಇನ್ನೊಂದು ಕಾಡಿಗೆ ಹೋಗೋದಕ್ಕೆ ಆನೆಗಳು ಸಾಧ್ಯ ಆಗ್ತಿಲ್ಲ. ಆ ಆನೆ ಪಥನ ಸಂಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯತೆಗಳು ಇದೆಯಾ ಸರ್? ಹೇಗೆ? ಅಲ್ಲ, ಆನೆ ಪಥನ ಬಹಳ ಚೆನ್ನಾಗಿತ್ತು ಮೊದಲು. ಆನೆ ಪಥ ಇರಲಿಲ್ಲ ಅಂತಾರೆ. ಮೊದಲಿಂದ ಆನೆ ಎಲ್ಲಿ ಓಡಾಡುತ್ತೆ ಇದೆ ಎಲ್ಲರಿಗೂ ಜನಕ್ಕೆ ಗೊತ್ತಿತ್ತು. ಆನೆ ಓಡಾಡೋ ಜಾಗ ಯಾವುದು, ಹೇಗೆ ಓಡಾಡುತ್ತೆ ಎಲ್ಲ ಗೊತ್ತಿತ್ತು. ಮತ್ತೆ ಸ್ವಲ್ಪ ಮಟ್ಟಿಗೆ ಬೆಳೆನೂ ಹಾನಿ ಇದೆ ಏನು ಇರ್ತಿತ್ತು, ಇಲ್ಲ ಅಂತೇನಲ್ಲ. ಅದೆಲ್ಲ ಪೂರ್ತಿ ಆನೆ ಇದ್ರೂ ಕೂಡ ಖಾಸಗಿ ಜಮೀನು ಹತ್ರ ಹೋಗದೆ ಅದು ಬರೀ ರಸ್ತೆಗೆ ಹೋಗುವಂಥ ಪ್ರಾಣಿ ಏನಲ್ಲ. ಯಾರು ಸಿಕ್ಕಾಗ ಒಂದು ಮರ ಅಂತ ಹೇಳೋದು ಮಾಡೋದು ಎಲ್ಲ ಇದ್ದೇ ಇರುತ್ತೆ. ಕಾಡಿನಲ್ಲಿ ಕೂಡ ಅದನ್ನ ಮಾಡುತ್ತೆ, ಇತ್ತು ಅಂತಲ್ಲ. ಆದರೆ ಇವತ್ತೇನಾಗಿದೆ ಅಂದರೆ ಆನೆ ಪಥವನ್ನು ಪೂರ್ಣವಾಗಿ ನಾವು ಕೆಡಿಸ್ಬಿಟ್ಟಿದ್ದೀವಿ, ಛಿದ್ರ ಆಗ್ಬಿಟ್ಟಿದೆ. ಅದು ಒಂದು ಕಡೆಯಿಂದ ಆನೆ ಹೋಯ್ತು ಅಂದರೆ ಅದು ಇನ್ನೊಂದು ಕಾಡಿಗೆ ಹೋಗ್ಲಿಕ್ಕೆ ಜಾಗನೇ ಇಲ್ಲ. ಅಲ್ಲಿ ಯಾವುದೋ ಒಂದು ಅಣೆಕಟ್ಟು ಬರುತ್ತೆ, ಅಥವಾ ಒಂದು ಕೆರೆ ಬರುತ್ತೆ, ಅಥವಾ ರಸ್ತೆ ಬರುತ್ತೆ, ವೆಹಿಕಲ್ಗಳು ಓಡಾಡುತ್ತೆ, ಇನ್ನೇನೋ ಬೇರೆ ರೀತಿ ಅಡೆತಡೆಗಳಿರುತ್ತೆ. ಹಾಗಾಗಿ ಅದು ಸುತ್ತಕೊಂಡು ಹೋಗಬೇಕಾಗುತ್ತೆ. ಸುತ್ತಕೊಂಡು ಹೋಗುವಾಗ ಅದಕ್ಕೆ ಆ ಜಾಗದಲ್ಲಿ ಹೋಗುವಾಗ ಆ ಜಾಗದಲ್ಲಿ ಇರೋದನ್ನೆಲ್ಲದು ಹಾಳು ಮಾಡುತ್ತೆ. ಅದು ತುಂಬ ಬೃಹತ್ತಾದಂಥ ನೆಲದ ಮೇಲೆ ಓಡಾಡುವಂಥ ಅತ್ಯಂತ ಬೃಹತ್ತಾದ ಪ್ರಾಣಿ ಆನೆನೇ. ಅದು ಬಿಟ್ಟರೆ ನೀರಿನಲ್ಲಿರೋ ನೀಲಿ ತಿಮಿಂಗಿಲ, ಇವೆರಡನ್ನು ಲೆಕ್ಕ ಹಾಕಿದಾಗ ಆನೆ ನಮಗೆಲ್ಲರಿಗೂ ಕಾಣುವಂಥದ್ದು. ನೀಲಿ ತಿಮಿಂಗಿಲನ್ನು ಸಮುದ್ರದಲ್ಲಿರೋರು ನೋಡ್ಬೋದು, ನಾವು ನೋಡೋಕ್ಕಾಗಲ್ಲ. ಇಲ್ಲಿರೋವಂಥವ್ರು ಆನೆನ ಪ್ರತ್ಯಕ್ಷವಾಗಿ ನೋಡೋವಂಥದ್ದು. ಹಾಗಾಗಿ ಆ ಪಥಗಳಿದೆಯಲ್ಲ, ಆ ಪಥಗಳನ್ನು ಇವತ್ತು ಕೂಡ ಎಲ್ಲೆಲ್ಲಿ ಸರಿ ಮಾಡ್ಬೋದು, ಎಲ್ಲೆಲ್ಲಿ ಅದನ್ನು ಬಿಡಬೇಕು ಅಂತ ನೋಡಬೇಕು. ಎರಡನೇದಾಗಿ ಕಾಡಿನ ಪ್ರಮಾಣನೂ ಕಡಿಮೆ ಆಗ್ತಿದೆಯಲ್ಲ, ಅದು ಬಹಳ ಮುಖ್ಯ. ಆ ಕಾಡಿನ ಪ್ರಮಾಣವನ್ನು ಕೂಡ ಎಲ್ಲ ಕಡೆನೂ ಕೂಡ ಅದನ್ನು ತೋಟ ಮಾಡಲಿಕ್ಕೋ ಇನ್ನೊಂದು ಮಾಡಲಿಕ್ಕೋ ಕೊಟ್ಬಿಡೋದು. ಕ್ಯಾರಿಂಗ್ ಕೆಪಾಸಿಟಿ ಪಶ್ಚಿಮ ಘಟ್ಟದಲ್ಲೇ ಆನೆ ಇರುವಂಥದ್ದು. ಪಶ್ಚಿಮ ಘಟ್ಟದ ಕ್ಯಾರಿಂಗ್ ಕೆಪಾಸಿಟಿ ಎಷ್ಟು, ಅದು ಎಷ್ಟು ತಾಳಿಕೆಯ ಶಕ್ತಿ ಇದೆ ಅದಕ್ಕೆ, ಅದನ್ನು ಎಷ್ಟು ಮಟ್ಟಿಗೆ ಕಾಡಾಗಿ ಉಳಿಸ್ಬೇಕು, ಈ ಯೋಚನೆ ನಾವು ಮಾಡ್ತಾ ಇಲ್ಲ. ನಾವು ಎಲ್ಲದಕ್ಕೂ ಕೂಡ ಅದಕ್ಕೆ ಏನಾದ್ರು ಒಂದು ಮುಳ್ಳಯ್ಯನಗಿರಿಯಲ್ಲಿ ಕಾಡಾಗೆ ಉಳಿಲಿ, ಅದು ಮುಳ್ಳಯ್ಯನಗಿರಿ ಹಾಗೆ ಇರಲಿ ಅಂದ ತಕ್ಷಣ ಇಲ್ಲ ಬಡವ್ರಿಗೆ ಅದನ್ನು ಹಂಚಬೇಕು ಮಾಡಬೇಕು. ಬಡವ್ರಿಗೆ ಹಂಚಬಾರ್ದು ಅಂತ ಹೇಳಲ್ಲ, ಆದರೆ ಬಡವ್ರಿಗೆ ಬರೀ ಭೂಮಿ ಒಂದೇ ಕೊಡೋದಲ್ಲ, ಬೇರೆ ಬೇರೆ ರೀತಿಯಲ್ಲೂ ಕಾಂಪನ್ಸೇಟ್ ಮಾಡ್ಬೋದು ಅವ್ರನ್ನ. ಆದರೆ ಅವೆಲ್ಲ ಹಾಳು ಮಾಡಿದಾಗ ಈ ರೀತಿಯ ಸಂಘರ್ಷಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರಾಣಿಗಳು ಕೂಡ ಬದುಕಕ್ಕಾಗಿ ಎಲ್ಲ ರೀತಿಯ ಹೋರಾಟವನ್ನು ಮಾಡ್ತಾ ಹೋಗು. ಹಾಗಾದ್ರಿಂದ ಎಲ್ಲ ಪ್ರಾಣಿಗಳ ಮುಟ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಆನೆ ಪಥ ಇದೆಯಲ್ಲ, ಆನೆ ಪಥವನ್ನು ನಾವು ಇವತ್ತು ರಕ್ಷಣೆ ಕನೆಕ್ಟಾಗಿ ಮಾಡ್ಬೋದು ಕೆಲವು ಕಡೆ. ಆಮೇಲೆ ಒಂದು ಈ ಗಿರೀಶನ್ ಹೇಳಿದ್ರು ನೋಡಿ, ಜನ ಹೇಗೆ ಆನೆ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಒಂದು ಆನೆ ಬಂದಾಗ ಯಾವ ರೀತಿ ನಮ್ಮ ವರ್ತನೆ ಇರಬೇಕು, ಪಟಾಕಿ ಹೊಡೆದು ಬಿಡೋದು, ಅದನ್ನು ಜನ ಸೇರಿ ಸುತ್ತ ಕೂಗೋಕ್ಕೆ ಇದು ಮಾಡೋದು, ಅದು ಬಂದ ತಕ್ಷಣವೇ ಭಾಳಕ್ಕೆ ಗುಂಡು ಹಾರಿಸುವಂಥದ್ದು, ಮೇಲಕ್ಕೆ ಅದನ್ನು ಹೆದರಿಸೋವಂಥದ್ದು, ಇವೆಲ್ಲ ಮಾಡಿದಾಗ ಆನೆ ಮತ್ತು ಮನುಷ್ಯನ ಕಂಡ ತಕ್ಷಣ ಆನೆ ಬರುತ್ತೆ. ನನಗೆ ಭಾಳ ಚೆನ್ನಾಗಿ ಜ್ಞಾಪಕ ಇದೆ, ನಮ್ಮ ವೆಹಿಕಲ್ ಯಾವುದಾದ್ರು ಒಂದು ಸಣ್ಣ ನಾಯಿಗೆ ತಾಕಿದ್ರೆ ರಸ್ತೆಯಲ್ಲಿ, ಇನ್ನೊಂದು ವೆಹಿಕಲ್ ಬಂದಾಗ ನಾಯಿ ಅದನ್ನು ಓಡಿಸ್ಕೊಂಡು ಹೋಗುತ್ತೆ. ಆ ವೆಹಿಕಲನ್ನೇ ಮುಟ್ಟದೇ ಇರುವಂಥ ನಾಯಿ ವೆಹಿಕಲ್ ಬಂದರೂ ಸುಮ್ಮನಿರುತ್ತೆ. ಬೇಕಾದ್ರೆ ನೀವು ನೋಡಿ ಒಂದ್ಸಲ ಎಲ್ಲರೂ ಗೊತ್ತಾಗುತ್ತದು. ಅದೇ ಥರ ಯಾವಾಗ ನಮ್ಮ ಹೆದರಿಕೆಗಳನ್ನು ಜಾಸ್ತಿ ಮಾಡಿ ಸ್ಕೇರ್ ಮಾಡ್ತೀವಿ, ಅನಿಮಲ್ನ ಹೆದರಿಸ್ತೀವಿ, ಆ ಅನಿಮಲ್ನು ನಮ್ಮನ್ನು ನೋಡಿದ ತಕ್ಷಣ ಆ ಪ್ರಾಣಿಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂಥ ಇದು ಬರುತ್ತೆ, ಇವನೇನೋ ನನ್ನ ದೊಡ್ಡ ಶತ್ರು ಅನ್ನೋ ಹೋಗಿ ಬರುತ್ತೆ. ಇಲ್ಲದೇ ಆಗೋದಿಲ್ಲ. ಅನೇಕ ಸಲ ನಾವು ಕಾಡಲ್ಲಿ ಹೋಗುವಾಗ ಆನೆ ನಮ್ಮಿಂದ ಒಂದು 7-8 ಮೀಟ್ರ್ ದೂರದಲ್ಲಿ ನಿಂತಿದೆ, ನಾವು ಅಲ್ಲಿ ನಿಂತಿದ್ವಿ, ಅದೇನು ನಮ್ಮನ್ನು ಬಂದು ನುಗ್ಗಿ ಹಾಳು ಮಾಡಿಲ್ಲ. ಅನೇಕ ಸಲ ಅನೇಕ ಕಾಡುಗಳಲ್ಲಿ, ನಾಗರಹೊಳೆಯಲ್ಲಿರ್ಬೋದು, ಭದ್ರಾದಲ್ಲಿರ್ಬೋದು, ಬೇರೆ ಬೇರೆ ಕಾಡಲ್ಲಿ ನೋಡಿದ್ವಿ ನಾವು.
ಆದರೆ ಅದರದ್ದು ಪತನೇ ಮಾಡದೆ ಅದಕ್ಕೆ ಆಹಾರ ತಿನ್ನೋಕ್ಕೆ ಇಲ್ಲದೆ ಇರುವಂಥದ್ದು ಮಾಡಿದಾಗ ಇವೆಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ಮೊದಲನೇದಾಗಿ ಸರ್ಕಾರ ಆನೆ ಪಥವನ್ನು ಗುರುತಿಸ್ಬೇಕು. ಗುರುತಿಸಿ ಅದನ್ನು ಎಷ್ಟರ ಮಟ್ಟಿಗೆ ಎಲ್ಲೆಲ್ಲಿ ಪ್ರೊಟೆಕ್ಟ್ ಮಾಡ್ಬೋದು. ಎಲ್ಲ ಕಡೆ ಆಗಲ್ಲ, ಯಾಕಂದರೆ ಈಗಾಗಲೇ ಕೆರೆ ಕಟ್ಟೆ ಅದು ಇದು ಎಲ್ಲ ನಾವು ಕಟ್ಬಿಟ್ಟಿದ್ವಿ ಮನೆಗಿನೇ ಇಲ್ಲ. ಆದರೆ ಎಲ್ಲೆಲ್ಲಿ ಸರಿ ಮಾಡ್ಬೋದು ಅದಕ್ಕೆ ಇನ್ಯಾವ ಥರದೊಂದು ಬೇರೆ ರೀತಿಯಲ್ಲಿ ಬದಲಿಯಾಗಿ ಅದು ಓಡಾಡೋಕ್ಕೆ ಏನಾದ್ರು ಮಾಡ್ಬೋದು. ಮತ್ತು ಅದು ಓಡಾಡುವಾಗ ನಾವು ಹೇಗಿರಬೇಕು, ನಮ್ಮ ವರ್ತನೆ ಹೇಗಿರಬೇಕು, ಇವುಗಳು ಸರಿಯಾಗಬೇಕು. ಆಮೇಲೆ ನೀವು ಹೇಳ್ದಾಗೆ ಪಥ ನೇಮಿಸೋದು ಅಥವಾ ಗುರ್ತಿಸೋದು ತಕ್ಕಮಟ್ಟಿಗೆ ಸುಲಭವಾಗಿದೆ. ಯಾಕಂದರೆ ಒಂದು ಸ್ವಲ್ಪ ಆನೆಗಳಿಗೆ ಕಾಲರು ಹಾಕಿದ್ದಾರೆ, ರಿಂಗ್ ಹಾಕಿದ್ದಾರೆ. ಕಾಂಪನ್ಸೇಷನ್ ಕ್ಲೇಮ್ಸ್ ಅಥವಾ ಜನಗಳು ತಿಳಿಸ್ತಾ ಇದ್ದಾರೆ ಇಲ್ಲಿ ಆನೆ ಇತ್ತು ಅಂತ. ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಆಗಿದೆ. ಸೊ ನೀವು ಮ್ಯಾಪ್ ಮಾಡಿದ್ರೆ ನಿಮಗೆ ಆಗಲೇ ಅದು ಬಂದಾಯ್ತು. ಈಗ ಕೆಲವು ಆನೆಗಳಿಗೆ ಮ್ಯಾಪ್ ಮಾಡಿದ್ದಾರೆ. ಈ ಮೂಡಿಗೆರೆ ಕಡೆಯಿಂದ ಬರುವ ಆನೆಗಳಿಗೆ ಮ್ಯಾಪ್ ಆಗಿದೆ. ಇತ್ತೀಚೆಗೆ ಏನಾಗ್ತಾಯಿದೆ, ನಮಗೆ ಕೊಪ್ಪ ಭಾಗದಲ್ಲಿ ಜಾಸ್ತಿ ಆಗ್ತಾಯಿದೆ. ಕೊಪ್ಪ ಡಿವಿಷನಲ್ಲಿ ನರಸಿಂಹರಾಜಪುರ ಇರ್ಬೋದು, ಬಾಳೆಹೊನ್ನೂರು, ಮತ್ತು ಈಗ ಶೃಂಗೇರಿ ಕಡೆಗೂ ಬರ್ತದೆ. ಕೊಪ್ಪ ಪಟ್ಟಣ ಸ್ವಲ್ಪ ಬರ್ತಾ ಇದ್ದಾರೆ, ಹತ್ತಿರಕ್ಕೂ ಬಂದು ಹೋಗ್ತಾ ಇದ್ದಾರೆ. ಅಲ್ಲಿ ನಮಗೆ ಭದ್ರಾ ವನ್ಯಜೀವಿ ತಾಣ ಏನಿದೆ, ಅಲ್ಲಿ ನಮಗೆ ಆನೆಗಳ ಧಾರಣ ಶಕ್ತಿ ಕಡಿಮೆ ಆಗಿದೆಯೋ ಅಥವಾ ಅಲ್ಲಿ ಹುಲಿ ಸಂತತಿ ಜಾಸ್ತಿಯಾಗಿ ಹೊರಗಡೆ ಬರ್ತಾ ಇದ್ದಾವೋ, ಅಲ್ಲಿಂದ ಆನೆಗಳು ಹೊರಗಡೆ ಬರ್ತಾ ಇರೋದು ಯಾಕೆ ಸರ್? ಈಗ ಇದು ಧಾರಣ ಸಾಮರ್ಥ್ಯ ಯಾವುದ್ರದ್ದು ನಮ್ಗೆ ಗೊತ್ತಿಲ್ಲ. ಈಗ ಸುಮ್ಮನೆ ನಾವು ಹೇಳ್ತಾ ಇದ್ದೀವಿ ಹೊರಗಡೆ ಇಷ್ಟು ಧಾರಣೆ ಸಾಮರ್ಥ್ಯ ಇದೆ ಅಥವಾ ಒಳಗಡೆ ಇದೆ, 60% ಎಲ್ಲ ಪ್ರಾಣಿಗಳು ಹೊರಗಡೆ ಇದ್ದಾವೆ ಅಂತೆಲ್ಲ ಹೇಳ್ತಾ ಇದ್ದೀವಿ. ನಮ್ಮದು ಇಲ್ಲಿ ಒಂದು ಏನಾಗಿದೆ ಅಂತಂದರೆ, ಇದಕ್ಕೆಲ್ಲ ಕಾರಣ ನಾವೇ ಆಗಿದ್ದೀವಿ. ಈಗ ಮೊದಲನೇದಾಗಿ ಈಗ ನಮ್ಮದು ಜನಸಂಖ್ಯೆ, ಭಾರತದ ಜನಸಂಖ್ಯೆ ನಾವು ಇದು ಏನು ನಮ್ಮದು ಇಂಡಿಪೆಂಡೆನ್ಸ್ ಟೈಮ್ನಲ್ಲಿ ಎಷ್ಟಿತ್ತು ಈಗ ಎಷ್ಟಿದ್ದು ನೋಡಿದರೆ ಯಾರ್ದು ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಇಲ್ಲಿ ಹೇಳ್ಬೋದು. ಆನೆಗಳು 40,000 ಇರೋವು 3 ಲಕ್ಷ ಇರೋವು ಈಗ 40,000 ಆಗಿದ್ದಾವೆ ಇಡೀ ದೇಶದಲ್ಲಿ. ಇದು ರಿಯಾಲಿಟಿ. ಅಂದರೆ ಜಾಸ್ತಿ ಆಗ್ತಾ ಇಲ್ಲ ಯಾವ್ದ್ರ ಸಂಖ್ಯೆ, ನಮಗೆ ಹೆಚ್ಚು ಕಾಣ್ತಾ ಇದೆ, ಕಾಡು ಕಮ್ಮಿ ಆಗ್ತಾ ಇದೆ, ಹೊರಗಡೆ ಕಾಣಿಸ್ತಾ ಇದೆ ಅನ್ನೋದು. ಈಗ ಯಾಕೆ ಹೊರಗಡೆ ಕಾಣಿಸ್ತಾ ಇದೆ ಅಂತಂದರೆ, ಈಗ ನಾವು ಈಗಾಗಲೇ ಮಾತಾಡಿದ್ವಲ್ಲ, ನಗರೀಕರಣ ಜಾಸ್ತಿ ಆಗ್ತಾ ಇದೆ. ಈಗ ಇಲ್ಲಿಂದ ಚಿಕ್ಕಮಗಳೂರಿನಿಂದ ಮುಳ್ಳಯ್ಯನಗಿರಿ ಹೋಗಾಗ ಒಂದು ವಿಲೇಜ್ ಇತ್ತು. ಅಂದರೆ ನಾನು 25 ವರ್ಷದ ಹಿಂದೆ ಕತೆ ಹೇಳಿದೆ. ಇವಾಗ ಚಿಕ್ಕಮಗಳೂರಿನಿಂದ ಕೈಮಾರಕ್ಕೆ, ಅಂದರೆ ಈ ರಿಯಾಲಿಟಿ ಹೇಳ್ತೀವಿ, ಚಿಕ್ಕಮಗಳೂರಿನಿಂದ ಕೈಮಾರಕ್ಕೆ ನೀವು ಒಂದು ಖಾಲಿ ಜಾಗ ಇಲ್ಲ, ಎಲ್ಲ ಸೈಟ್ ಥರ ಆಗಿದೆ, ರೆಸಾರ್ಟ್ ಆಗಿದೆ. ಎಲ್ಲ ತುಂಬ ಜನ ಇಲ್ಲಿ ಬಂದು ಆಸ್ತಿ ಕೊಂಡು ಅಲ್ಲಿಂದ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಕೃಷಿಯಿಂದ ಬೇರೆ ಮೂಲಗಳಿಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಇದು ಒಂದು ಸಮಸ್ಯೆ ಆಗಿದೆ. ಎರಡನೇದಂತಂದರೆ, ನಾವು ಐಸೋಲೇಟೆಡ್ ಪ್ಯಾಚಸ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಕಾಡು, ಇನ್ನೊಂದು ಕಡೆ, ಅದ್ರ ಮಧ್ಯೆ ಯಾವುದೇ ಜಾಗ ಉಳಿದಿಲ್ಲ. ಸೊ ಈ ಐಸೋಲೇಟೆಡ್ ಪ್ಯಾಚಸ್ ಉಳಿಸೋಕ್ಕಾಗೋದಿಲ್ಲ. ಅದು ಆನೆ ಹಾರ್ಕೊಂಡು ಬರೋದಿಲ್ಲ, ನಡ್ಕೊಂಡೇ ಬರಬೇಕು. ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಹೋಗ್ಬೇಕಂತಂದ್ರೆ ನಡ್ಕೊಂಡು ಹೋಗ್ಬೇಕು. ಈ ನಡ್ಕೊಂಡು ಹೋಗುವಾಗ ಈ ಅಡಚಣೆಗಳು ನಮಗೆ ಕಂಡು ಬರ್ತವೆ. ಈಗ ನೀವು ಹೇಳ್ದಂಗೆ ಮೊದಲು ಚಿಕ್ಕಮಗಳೂರಿನಲ್ಲಿ ಸಮಸ್ಯೆ ಇರಲಿಲ್ಲ. ಎಲ್ಲಿ ಸಮಸ್ಯೆ ಇತ್ತು? ಕೊಡಗಿನಲ್ಲಿ ಫಸ್ಟ್ ಸಮಸ್ಯೆ ಇತ್ತು, ಸಕಲೇಶಪುರಕ್ಕೆ ಬಂತು, ಆಮೇಲೆ ಬೇಲೂರು ಕಡೆ ಬಂತು, ಆಮೇಲೆ ಮೂಡಿಗೆರೆ ಕಡೆ ಬಂತು, ಈಗ ಅದು ಬಾಳೆಹೊನ್ನೂರು, ಎನ್ನಾರ್ಪುರ, ಶೃಂಗೇರಿ ಕಡೆಗೆ ಹೋಗಿದೆ. ಸೊ ಈಗ ನೀವು ಒಂದು ಸಣ್ಣ ಇದರಲ್ಲಿ ಅರಣ್ಯ ಇಲಾಖೆ ಪಾತ್ರನೂ ಬಹಳ ಇದೆ. ಯಾಕೆ ಅಂತಂದ್ರೆ, ನಾವು ವೈಲ್ಡ್ ಲೈಫ್ ಏರಿಯಾಗೆಲ್ಲ EPT ಮಾಡಿದ್ದೀವಿ. EPT ಮಾಡಿದಾಗ ಒಳಗಡೆ ಇರುವಂತ ಆನೆಗಳು ಹೊರಗಡೆ ಹೋಗೋದಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಆದರೆ ಇಲ್ಲಿ ನಮಗೆ ಗೊತ್ತಿದೆ ಹೊರಗಡೆನೂ ಆನೆ ಇದೆ. ಅದು ಒಂದು ಕಾಡಿನ ಇನ್ನೊಂದು ಕಾಡಿಗೆ ಅರ್ಸ್ಕೊಂಡು ಹೋಗುವಾಗ EPT ಬಂದ್ರೆ ಏನ್ ಮಾಡೋದು? ನಾವು ಇಲ್ಲೊಂದು ಉದಾಹರಣೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಆ ಬೇಲೂರು ಕಡೆಯಿಂದ ಬರುವಂತ ಗ್ರೂಪು ಅದು ಇಲ್ಲೆಲ್ಲ ಸುತ್ತಾಡಿ ಕಡೆಗೆ ನಾವು ಇಲ್ಲಿ ಚುರ್ಚಗುಡ್ಡದ ಮೇಲೆ ತಣಿಗೆಬೈಲು ಸೇರ್ಕೊಳ್ಳುತ್ತೆ, ಭದ್ರಾ ಸೇರ್ಕೊಳ್ಳುತ್ತೆ ನಾವು ಯೋಚನೆ ಮಾಡಿದ್ದು. ಅದು ಆ ಕಡೆ ತಿರುಗಲಿಲ್ಲ. ಈಗೇನು ಡಿಸ್ಟರ್ಬೆನ್ಸ್, ನಾವು ಡ್ರೋನ್ ಬಿಡ್ತೀವಿ, ಗಲಾಟೆ ಮಾಡ್ತೀವಿ, ಪಟಾಕಿ ಹೊಡಿತೀವಿ. ಸೊ ಅಲ್ಲಿಂದ ತಿರುಗ್ತು ಮಲ್ಲಂದೂರ್ ಕಡೆ ಹೋಯ್ತು. ಮಲ್ಲಂದೂರ್ ಕಡೆನೂ ಅಡ್ಜಣೆ ಆಯ್ತು. ಕೆಳಗಡೆ ಇಳಿದು ಬಾಳೆಹೊನ್ನೂರು ಕಡೆ ಹೋಯ್ತು. ಬಾಳೆಹೊನ್ನೂರು ಕಡೆ ಕಡುಬ್ಗೆರೆ, ನಮ್ದು ಭದ್ರಾ ಹೆಬ್ಬೆ ರೇಂಜಿಗೆ ಹೋಗುವಾಗ ಹೆಬ್ಬೆ ರೇಂಜ್ವರೆಗೂ ಹೋಯ್ತು. ನಾವೆಲ್ಲ ಯೋಚನೆ ಮಾಡೋದು ದಾಟ್ಬಿಡುತ್ತೆ ಕಾಡು ಒಳಗಡೆ ಅಂತ. ಕಾಡಿಗೆ ದಾಟ್ಲಿಲ್ಲ, ವಾಪಸ್ ಹೋಯ್ತು. ಏನಾಗುತ್ತೆ ಅಂತಂದ್ರೆ, ನಾವು ಹೊರಗಡೆಯಿಂದ ಹೋಗುವಂತ, ಈಗ ನಾವು ಏನ್ ಮಾಡಬೇಕು, ಆ ಒಳಗಡೆ ಹೋಗುವಂತ ಏನ್ ಪ್ರಕ್ರಿಯೆ ಇತ್ತು ಅದು ಸ್ಟಾಪ್ ಆಯ್ತು. ಯಾಕಂದ್ರೆ ನಾವೇ ತಡೆ ಒಡ್ಡಿದ್ದೀವಿ. ಸೊ ಈ ನಾವೇ ಕ್ರಿಯೇಟ್ ಮಾಡಿದಾಗ ಇದೇನಾಗುತ್ತೆ ಅಂತಂದ್ರೆ, ಹೊರಗಡೆ ಇರುವಂತ ಪಾಪ್ಯುಲೇಷನ್, ಯಾರೊಬ್ರು ಸೈಂಟಿಸ್ಟ್ ನನಗೆ ಮುಂಚೆ ಹೇಳ್ತಾ ಇದ್ರು, ಇಲ್ಲ ಹೊರಗಡೆ ಇರುವಂತ ಪಾಪ್ಯುಲೇಷನ್ ಎಲ್ಲ ಮುಗ್ದೋಗ್ಬಿಡುತ್ತೆ, ಅದು ಬದುಕಕ್ಕೆ ಸಾಧ್ಯ ಇಲ್ಲ ಅಂತ. ನಾನು ಅವಾಗ ಇಲ್ಲ ಅಂತ ಹೇಳಿದ್ದೆ, ಬಟ್ ಇವಾಗ ಅದು ಸತ್ಯ ಅಂತ ಕಾಣ್ತಾ ಇದೆ. ನೀವು ಹೇಳಿದಾಗೆ ಇದು ಮೂಡಿಗೆರೆ ಡಿವಿಷನ್ನು, ಸಕಲೇಶಪುರ ಡಿವಿಷನ್, ಹಾಸನ ಡಿವಿಷನ್ ಅಂತೇಳಿ ಆನೆಗಳಿಗೆ ಅದರದ್ದು ಗೊತ್ತಿಲ್ಲ, ಆ ಲೈನ್ಸ್ ಗೊತ್ತಿಲ್ಲ. ಈಗ ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಚೀಕ್ನಳ್ಳಿ ಅಂತ ಜಾಗದಲ್ಲಿ ಈ ಕಡೆಯಿಂದ ಹಾಸನ ಡಿವಿಷನ್ ಅವರು ಓಡಿಸ್ತಾ ಇದ್ದಾರೆ ಅಂತ ಕೇಳಿ ಬರ್ತಾ ಇದೆ.
ಈ ಕಡೆಯಿಂದ ಚಿಕ್ಕಮಂಗ್ಳೂರು ಡಿವಿಷನ್ ಅವರು ನಮಗೆ ಬರೋದು ಬೇಡ ಅಂತೇಳಿ ಅವರು ವಾಪಸ್ ನುಗ್ತಾ ಇದ್ದಾರೆ. ಅಲ್ಲಿ ಭಾಳ ಸಂಘರ್ಷಣ ಆಗ್ತಾ ಇದೆ. ಸೊ ಒಂದು ಸೆಂಟ್ರಲೈಸ್ಡ್ ಆಗಿ ಒಂದು ನಮಗೆ ಫಸ್ಟ್ ನಾವು ಏನು ತಿಳ್ಕೋಬೇಕು, ನಾವು ಮನುಷ್ಯರು ಅಂತ ನಮಗೆ ನಮ್ಮ ಪ್ರಾಣಿಗಳಿಗಿಂತ ನಾವು ಏನು ಮೇಲಂತ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ನಮಗೆ ರೀಸನಿಂಗ್ ಪವರ್ ಇದೆ ಅಂತ. ರೀಸನಿಂಗ್ ಪವರಿಗೆ ಸರ್ ನಮಗೆ ಡೇಟಾ ಬೇಕು. ಒಂದು 5 ಇಯರ್ಸಲ್ಲಿ ಡೇಟಾ ಕಲೆಕ್ಟ್ ಮಾಡ್ಬೋದು. 5 ಇಯರ್ಸ್ ಬೇಡ, ಇನ್ನೂ ಬೇಗನೆ ಮಾಡ್ಬೋದು. ಆಮೇಲೆ ಒಂದು ಕನ್ಸಾಲಿಡೇಟೆಡ್ ಒಂದು ಪ್ಲ್ಯಾನ್ ಮಾಡಿ ಒಂದು ಯೂನಿಟ್ ಅದಕ್ಕೋಸ್ಕರ ಮಾಡ್ಕೊಂಡು ಆ ಪ್ರಾಣಿಗಳಿಗೂ ಹಾನಿ ಆಗ್ದಲೆ, ಯಾಕಂದರೆ ಪ್ರಾಣಿಗಳಿಲ್ಲ ಅಂದರೆ ಇಲ್ಲಿ ಜಾಗದಲ್ಲಿ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಅನ್ಸೋದು. ಆನೆಗಳನ್ನು ಹಿಡಿದು ಸಾಫ್ಟ್ ರಿಲೀಸ್ ಸೆಂಟರ್ ಅಂತ ಮಾಡಿ ಅದನ್ನು ಒಂದು ಕಡೆ 3 ಹಂತಗಳಲ್ಲಿ ಬಿಡುಗಡೆ ಮಾಡಿ ಅವ್ರನ್ನ ಕಾಡಿಗೆ ಹೊಂದಿಸಿ ಅವನ್ನ ಕಾಡಿಗೆ ಬಿಡೋದಕ್ಕೆ ಅಂತೇಳಿ ಬೇರೆ ಬೇರೆ ರಾಜ್ಯಗಳನ್ನು ಸ್ಟಡಿ ಮಾಡ್ಕೊಂಡು ಇಲ್ಲಿ ಕೂಡ ತಜ್ಞರು ಬಂದು ಭದ್ರಾ ಸುತ್ತಮುತ್ತಲ ಪ್ರದೇಶನೆಲ್ಲ ಸ್ಟಡಿ ಮಾಡ್ಕೊಂಡು ಹೋಗಿ ಅದನ್ನು ಮಾಡ್ಬೋದು ಅಂತ. ಅದು ಕಾರ್ಯಸಾಧು ಆಗುತ್ತಾ? ಅದು ಆನೆ ಸಮಸ್ಯೆಗಳಿಗೆ ಪರಿಹಾರ ಇದೆಯಾ? ಒಂದು ನನಗನ್ಸೋದು ಈ ಥರ ಕ್ರಮಗಳು ಆಮೇಲೆ ನಿನ್ನೆನೋ ಇವತ್ತಿನ ಪತ್ರಿಕೆಗಳಲ್ಲಿ ಬಂದಿದೆ. ಇದು ಅರಣ್ಯ ಸಚಿವ ಇವರು ಖಂಡ್ರೆ ಅವ್ರು ಹೇಳಿದ್ದಾರೆ, ಅದಕ್ಕೆ ಏನೋ ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಹೇಳಿ, ಅಂದರೆ ಯಾವುದು ಇನ್ನು ಮುಂದೆ ಅದಕ್ಕೆ ಸಂತಾನೋತ್ಪತ್ತಿ ಮಾಡುವಂಥ ಕ್ರಿಯೆಯನ್ನೇ ತಡೆ ಹಿಡಿದಿರೋದು ಮಾಡುವಂಥದ್ದು ಈ ಥರದ್ದೆಲ್ಲ ಹೇಳ್ತಾ ಇದ್ದಾರೆ. ಅಥವಾ ಅದರದ್ದು ಇದನ್ನು ಜೀನ್ಸಿಗೆ ಮೇಲೆ ಇದಾಗುವ ಹಾಗೇನೋ ಇಂಜೆಕ್ಷನ್ ಎಲ್ಲ ಕೊಟ್ಟು ಅದರದ್ದೇ ಬೇರೆ ಏನೋ ಹೇಳ್ತಾ ಇದ್ದಾರೆ. ಆದರೆ ನನಗನ್ಸೋದೇನೆಲ್ಲ ಇವೆಲ್ಲ ಇದೆಯಲ್ಲ, ಇವೆಲ್ಲವೂ ಕೂಡ ಬಹಳ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ ಅಂತ ಆಗೋದಿಲ್ಲ. ಸಾಫ್ಟ್ ರಿಲೀಸ್ ಅಂತಂದರೆ ಒಂದು ಆನೆಯನ್ನು ನೀವು ತೊಗೊಂಡು ಬಂದು ಅಲ್ಲಿ ಇದರಲ್ಲಿಟ್ಟು ಸಾಕಿ ಅದಕ್ಕೆ ಮನುಷ್ಯನೆಲ್ಲ ಪರಿಚಯ ಮಾಡಿಸಿ ಎಲ್ಲ ಮಾಡಿ ಅಂದರೆ ಒಂದು ರೀತಿ ಪಳಗಿಸ್ತೀವಿ ಅಂತ. ಪಳಗಿಸ್ದಾಗ ಈಗ ಆನೆನ ಹಿಡ್ಕೊಂಬಂದು ಪಳಗಿಸ್ತೀವಲ್ಲ, ಇದನ್ನು ಹಿಡ್ಕೊಂಬಂದಂಗೆ ಒಂದು ಸಲ ಆನೆನ ಹೊರಗೆ ಬಿಟ್ಟ ಮೇಲೆ ಅದರದ ಮೂಲ ಸ್ವಭಾವವನ್ನು ಪೂರ್ತಿ ತೆಗಿಯೋಕ್ಕಾಗಲ್ಲ. ಇಲ್ಲಾದರೂ ಒಬ್ಬ ಮಾವುತ ಇರ್ತಾನೆ, ಈಗ ಒಂದು ಸಾಕಿದ ಆನೆಗೆ ಒಬ್ಬ ಮಾವುತ ಇರ್ತಾನೆ. ಆ ಮಾವುತ ಹೇಳಿದಂಗೆ ಅವನು ಆ ಭಾಷೆ ಕಲಿಸಿರ್ತಾನೆ. ಆ ಭಾಷೆ ಹೇಳಿದಂಗೆ ಅದನ್ನು ಕೀಳಿದ್ರೆ ಕೀಳುತ್ತೆ, ಹೋಗಂದ್ರು ಹೋಗುತ್ತೆ, ಕೂತ್ಕೊಂಡ್ರು ಕೂತ್ಕೊಳ್ಳುತ್ತೆ, ನಿಂತ್ಕೊಳ್ಳುತ್ತೆ, ಅದು ಗೊತ್ತಾಗುತ್ತೆ. ಆದರೆ ಇಲ್ಲಿ ಮತ್ತೇನು ಮಾವುತ ಇರಲ್ಲ. ಇದು ಆನೆನ ಹೊರಗೆ ಬಿಟ್ಟ ತಕ್ಷಣ ಮನುಷ್ಯನ ನಾನು ಅಲ್ಲಿ ನೋಡಿದ್ದೆ, ಇವನ್ನೇನು ಮಾಡಬಾರ್ದು ಅನ್ನೋದು ಅವೆಲ್ಲ ಯೋಚನೆ ಮಾಡುತ್ತೆ ಅಂತ ನಂಗೆ ಅನಿಸೋದಿಲ್ಲ. ಇದ್ರ ಬಗ್ಗೆ ತುಂಬ ಆಳವಾಗಿ ಸ್ಟಡಿ ಮಾಡಬೇಕು. ಸುಮ್ಮನೆ ಅದನ್ನು ಸಾಫ್ಟ್ ರಿಲೀಸು ಈ ರಿಲೀಸಲ್ಲ, ಇದೆಲ್ಲ ದುಡ್ಡು ಹಾಳು ಮಾಡೋ ಕಾರ್ಯಕ್ರಮ ಆಗುತ್ತೆ ಹೊರತು ಆನೆ ಮತ್ತು ಮಾನವ ಸಂಘರ್ಷಕ್ಕೆ ಇದು ಪರಿಹಾರ ಅಂತ ನನಗೆ ಅನಿಸೋದಿಲ್ಲ ಇವೆಲ್ಲ. ಅದರ ಬದಲು ಮನುಷ್ಯನ ಹೆಚ್ಚು ಆನೆಯ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸೋದ್ರ ಮೂಲಕ ಮನುಷ್ಯರಲ್ಲಿ, ಹಾಗೂ ಅದಕ್ಕೆ ಯಾವ ಥರದ ಸಮಸ್ಯೆಗಳಾಗಿದೆ ಆನೆ ಈ ಥರ ಮಾಡಲಿಕ್ಕೆ, ನಮ್ಮಲ್ಲಿ ನುಗ್ಗಕ್ಕೆ, ಅದು ಜನಕ್ಕೆ ಹತ್ರಕ್ಕೆ ಬರೋಕ್ಕೆ, ಇವೆಲ್ಲ ಯಾಕಾಗಿದೆ ಅನ್ನೋದ್ರ ಬಗ್ಗೆ. ಆಮೇಲೆ ಕಾಂಪನ್ಸೇಷನ್ ಕೊಡ್ತಾರೆ. ಈಗೇನೋ ಕಾಂಪನ್ಸೇಷನ್ 15 ಲಕ್ಷನೋ ಏನೋ ಹೀಗೆ ಇದೆ, ಒಳ್ಳೆ ಕಾಂಪನ್ಸೇಷನ್ ಕೊಡ್ತಾರೆ, ಬೇಕಾದ್ರೆ ಇನ್ನೂ ಒಂದು 5 ಲಕ್ಷ ಕೊಡಲಿ ಮಾಡಲ್ಲ. ಆದರೆ ಏನು ಮಾಡ್ತಾರೆ, ಇವರು ತಗೊಳ್ತಾರೆ, ಚೆಕ್ ಕೊಡ್ತಾರೆ, ಅವರು ಯಾವುದಕ್ಕೂ ಖರ್ಚು ಮಾಡಿ ಅದು ಹೊರಟೋಗುತ್ತೆ. ಆದರೆ ಅದನ್ನೇ ಒಂದು FD ಮಾಡಿ ಕೊಟ್ಟರೆ ಅವರು ಪ್ರತಿ ವರ್ಷ ಒಂದು 15 ಲಕ್ಷ ಅಂತಂದರೆ LIC ಲಿಟ್ರ್ 10,000 ರೂಪಾಯಿ ಬಡ್ಡಿ ಬರುತ್ತೆ. ಒಂದು 10,000 ರೂಪಾಯಿ ತಿಂಗಳಿಗೆ ಬಡ್ಡಿ ಬಂತು ಅಂದರೆ ಆ ಮನೆ ನಡೆಯುತ್ತೆ, ಅಟ್ಲೀಸ್ಟ್ ಉಪವಾಸ ಇರಲ್ಲ ಆ ಮನೆ. ಸಾಫ್ಟ್ ರಿಲೀಸ್ ಜಾಗ ಈಗ ಭದ್ರಾದಲ್ಲಿ ಒಂದು ಪ್ರಪೋಸಲ್ ಇತ್ತು, 5,000 ಎಕರೆ ನಾವು ತೆಗೆದು ಅದನ್ನು ಸಾಫ್ಟ್ ರಿಲೀಸ್ ಜಾಗ ಮಾಡ್ತೀವಿ ಅಂತ. ಬಟ್ ಸಾಫ್ಟ್ ರಿಲೀಸ್ ಜಾಗದಲ್ಲೂ ನಾವು ಸ್ಥಳೀಯರು ಅಥವಾ ನಾವು ಅಲ್ಲಿರೋರು ಏನು ಯೋಚನೆ ಮಾಡಬೇಕು ಅಂದರೆ, ಆನೆ ಒಂದು ಸ್ವಲ್ಪ ಹೊತ್ತು ಆ ಜಾಗದಲ್ಲಿ ಇರುತ್ತೆ, ಮತ್ತೆ ಸಾಯಂಕಾಲ ಅದನ್ನು ಬಿಟ್ಟು ಚೈನ್ ಸರ್ಪಣಿ ಹಾಕಿ ಹೊರಗಡೆ ಬಿಟ್ಟು ಒಂದ್ಸಲ ಅಭ್ಯಾಸ ಆದಮೇಲೆ ಹೊರಗಡೆ ಬಿಟ್ಟು ಮತ್ತೆ ವಾಪಸ್ ಬರೋಂಗೆ ಮಾಡ್ತಾರೆ. ಅದು ಹೊರಗಡೆ ಹೋದಾಗ ಅಲ್ಲಿ ಇರೋಂಥ ಇರುವ ಆನೆಗಳ ಜೊತೆ ಏನಾದ್ರು ಸಂಘರ್ಷಣ ಆಯಿತು ಅಂದರೆ ಆ ಆನೆಗಳು ಬೇರೆ ಕಡೆ ಹೋಗುತ್ತೆ. ಸೊ ನೀವು ಸಾಫ್ಟ್ ರಿಲೀಸು ಒಳ್ಳೇದಾ ಅಲ್ವಾ ಅಂತ ಭಾಳ ಗಂಭೀರವಾಗಿ ಡೀಪಾಗಿ ಯೋಚನೆ ಮಾಡಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ವರ್ಷ ಹೆಚ್ಚು ಸತ್ತಿದ್ದು ಕಾರ್ಮಿಕರು ಹೊರಗಡೆಯಿಂದ ಬಂದ ಕಾರ್ಮಿಕರು ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಸತ್ತರು. ಹಾಗೆ ಬರ್ತಾ ಇದ್ದಾದರೆ ಕಾರ್ಮಿಕರ ಸಾವುಗಳು ಜಾಸ್ತಿ ಆದರೆ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಜನ ಬರ್ತಾರ? ಇವಾಗಲೇ ಬರೋದು ಕಷ್ಟ ಆಗ್ತಾಯಿದೆ. ತೋಟದ ನಿರ್ವಹಣೆ ತೊಂದರೆ ಆಗುತ್ತಾ, ಹೇಗೆ? ಖಂಡಿತವಾಗಿಯೂ, ಯಾಕಂದರೆ ಇದೊಂದು ಸಮಸ್ಯೆ. ಸೊ ಆನೆ ಇದೆ ಅಂತ ಹೇಳಿ ಪಕ್ಕದ ತೋಟದಲ್ಲಿದ್ದರೂ ನಮ್ಮ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಒಪ್ಪೋದಿಲ್ಲ. ಬಟ್ ನಾವು ಮಾಲೀಕರಾಗಿ ಅಥವಾ ನಾವು ಆ ತೋಟನ ನೋಡ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ನಮ್ಮ ಜನಗಳನ್ನ ನೋಡ್ಕೊಳ್ಳೋದು. ಎಲ್ಲ ಅಪಘಾತದಿಂದ ನಾವು ಸರ್ ಹೇಳ್ದಂಗೆ ಈಗ ರಸ್ತೆ ಅಪಘಾತ ಇರ್ಬೋದು, ತೋಟದಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಅಪಘಾತ ಆಗೋ ಚಾನ್ಸ್ ಇದೆ. ಇಲ್ಲ ಮರದಿಂದ ಬೀಳ್ಬೋದು, ಮರ ನಮ್ಮ ಮೇಲೆ ಬೀಳ್ಬೋದು, ಕೊಂಬೆ ನಮ್ಮ ಮೇಲೆ ಬೀಳ್ಬೋದು, ಈ ಬೇರೆ ಬೇರೆ ಥರದ್ದು ಅಪಘಾತ ಆಗೋ ಚಾನ್ಸ್ ಇದೆ. ನಮ್ಮ ತೋಟದಲ್ಲೂ 22 ಆನೆ ಬಂದು 1-2 ದಿನ ಇದ್ದು ಹೋಗಿದ್ದಾವೆ. ಆ ಟೈಮಲ್ಲಿ ನಂದು ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ನನಗೆ ತಿಳುವಳಿಕೆ ಇರಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಈಗ
SMS ಮೂಲಕ ಹೇಳ್ತಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸೋಷಿಯಲ್ ಮೀಡಿಯಾ ಕಮ್ಯುನಿಕೇಷನ್ ನಮ್ಮ ತಂದೆ ಕಾಲಕ್ಕೂ ನಮಗೂ ತುಂಬಾ ಬದಲಾವಣೆ ಆಗಿದೆ. ನಮಗೆ ಇಮಿಡಿಯೇಟ್ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಇನ್ಫಾರ್ಮೇಷನ್ ಸಿಕ್ಕಿದಾಗ ನನ್ನದು ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ನನ್ನ ಜನಗಳನ್ನ ಅಲ್ಲಿಗೆ ಹೋಗ್ದಲೇ ಬಿಟ್ಟು ಸರ್ ಹೇಳ್ದಂಗೆ ಲೈನು ನಮ್ಮದು ಕ್ವಾರ್ಟರ್ಸ್, ಲೇಬರ್ ಕ್ವಾರ್ಟರ್ಸ್ ಅಂತ ಏನಿದೆ ಅದ್ರ ಸುತ್ತಮುತ್ತಲು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಬೇಕಾದ್ರೆ ಎಲೆಕ್ಟ್ರಿಕ್ ಫೆನ್ಸಿಂಗ್ ಹಾಕೋಣ, ಅದಕ್ಕೆ ಬೇಕಾದ್ರೆ ಆ ಕಡೆ ಈ ಕಡೆ ಒಂದೊಂದು ಬೆಂಕಿ ಹಾಕೋಣ ರಾತ್ರಿ ಹೊತ್ತು. ಆ ಟೈಮ್ನಲ್ಲಿ ನಮ್ಮ ಜವಾಬ್ದಾರಿ ಹೆಚ್ಚುತ್ತೆ ಆವಾಗ. ಈಗ ಸಾಫ್ಟ್ ರಿಲೀಸ್ ಸೆಂಟರ್ ಮಾಡೋದಕ್ಕೆ ಇಲ್ಲಿ ಕೂಡ ಭದ್ರದಲ್ಲಿ ಹುಲಿಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಜಾಗ ಹುಡುಕ್ತಾರೆ ಅಂತ ನಮಗೆ ಇರೋ ಮಾಹಿತಿ. ಒಟ್ಟಾರೆ ಸಾಫ್ಟ್ ರಿಲೀಸ್ ಸೆಂಟರ್ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಗಿರೀಶ್ ಸರ್? ಸರ್, ಏನಾಗಿದೆ ಅಂತಂದ್ರೆ ಇದು ಸಾಫ್ಟ್ ರಿಲೀಸ್ ಇದೆಲ್ಲ ಒಂದು ಐಡಿಯಾ. ಕೆಲವು ಸತಿ ಏನಾಗುತ್ತೆ, ಯಾರೋ ಒಂದು ಈ ತರ ಮಾಡ್ಬೋದು ಮಾಡಿದ್ರಿಂದ ಸಾಲ್ವ್ ಆಗುತ್ತೆ ಅಂತ ನಮ್ಗೆ ಒಂದು ಅನಿಸಿಕೆ ಇರುತ್ತೆ ಅಷ್ಟೇ. ಇದು ಎಲ್ಲೂ ಪ್ರೂವ್ ಆಗಿಲ್ಲ, ಎಲ್ಲೂ ಮಾಡಿಲ್ಲ, ಎಲ್ಲೂ ಪ್ರೂವ್ ಆಗಿಲ್ಲ. ನೀವು ಆನೆನ ಹಿಡಿದು ಒಂದು ಟೆಂಪ್ರರಿ ಕನ್ಫೈನ್ಮೆಂಟ್ ಮಾಡಿ ಮತ್ತೆ ಇದು ಮನುಷ್ಯರಲ್ಲ, ನೀವು ಸಾಲಿಟರಿ ಕನ್ಫೈನ್ ಮಾಡಿದ ತಕ್ಷಣ ಒಂದು ಮನಸ್ಸು ಪರಿವರ್ತನೆ ಆಗುತ್ತೆ ಅನ್ನೋ ಆ ಸ್ಥಿತಿ ಇಲ್ಲ ಇಲ್ಲಿ. ಸೊ ನಾವು ಆನೆನ ಹಿಡಿಯೋದೇ ದೊಡ್ಡ ಒಂದು ಕಷ್ಟ. ಅಂದ್ರೆ ಅದನ್ನು ಬೆರೆಸ್ಬೇಕು, ಫಸ್ಟ್ ಬೆರೆಸ್ತಾರೆ, ಮಾರ್ಕ್ ಮಾಡ್ತಾರೆ, ಆಮೇಲೆ ಬೇರೆ ಆನೆಗಳ ಹತ್ರ ಹೋಗಿ ಸೊ ಅದೆಲ್ಲ ಏನು ಇಂಪ್ರಿಂಟ್ ಆಗಿರ್ತದೆ, ಅದಕ್ಕೆ ಅದು ನೋಡ್ತಾ ಇರ್ತದೆ. ಅದೇನು ನೋಡ್ದಲ್ಲೇ ಏನು ಮಾಡೋದಿಲ್ಲ, ಓಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ, ಇವರು ಕ್ಯಾಪ್ಚರ್ ಮಾಡ್ತಾರೆ. ಸೊ ಇದು ಆ ಕ್ಯಾಪ್ಚರಿಂಗ್ ಪ್ರೋಸೆಸ್ ಇದು ಬಹಳ ನರಕಯಾತನೆ ಇರುವಂತ ಒಂದು ಪ್ರೋಸೆಸ್. ಈಗ ನೀವು ಬೀದಿ ನಾಯಿ ಹಿಡಿಲಿಕ್ಕೆ ಪ್ರಯತ್ನ ಮಾಡಿ, ಎಷ್ಟು ಅದು ರೆಬೆಲ್ ಆಗ್ತದೆ ಅಂತ ನೀವು ಗೊತ್ತು. ಈಗ ಸೊ ಆನೆ ಒಂದು ಪವರ್ಫುಲ್ ಇರುವಂತ ಪ್ರಾಣಿ, ಬಹಳ ದೊಡ್ಡ ಪ್ರಾಣಿ. ಸೊ ಇದು ಒಂದು ಹಂತ. ಎರಡನೇದು ಏನಂತಂದ್ರೆ, ನೀವು ಅದನ್ನ ರಿಲೀಸ್ ಮಾಡ್ತೀರಾ. ಹೇಗೆ ರಿಲೀಸ್ ಮಾಡ್ತೀರಾ? ಯಾವುದೋ ಒಂದು ಕನ್ಫೈನ್ಮೆಂಟು, ರೈಲ್ವೆ ಬ್ಯಾರಿಕೇಡ್ ಹಾಕ್ತಾರೆ, ಆ ಯಾವ್ದು ಜಾಗ ಸೆಲೆಕ್ಟ್ ಮಾಡ್ತೀರಾ, ಆಯ್ತು, ಯಾವುದೋ ಊರಲ್ಲಿ ಓಡಾಡ್ತಿರೋ ಆನೆ ಕಾಡಿಗೆ ಕಳಿಸ್ತೀರಾ ಅನ್ನೋದೊಂದು ಒಳ್ಳೆ ಅಭಿಪ್ರಾಯ ನಿಮ್ಮಲ್ಲಿ ಇರ್ಬೋದು, ನಾನು ಅದ್ರ ತಪ್ಪು ಅಂತ ಹೇಳ್ತಿಲ್ಲ. ಆದರೆ ದ ಪ್ರೋಸೆಸ್ ಏನಿದೆ ಅದು ಇಟ್ ಈಸ್ ಬಿಗ್, ವೆರಿ ಕ್ವೆಶ್ಚನಬಲ್. ಸೊ ಎಲ್ಲೂ ಪ್ರೂವ್ ಆಗಿಲ್ಲ. ಇದಕ್ಕೆ ದುಡ್ಡು 100 ಕೋಟಿ ಅಲಾಟ್ ಮಾಡಿದೀವಿ, ಮಾಡ್ತೀವಿ ಅನ್ನೋದು ಇದು ಇಟ್ ಇಸ್ ಬಿಕಮ್ ಒಂದು ಯೋಚನೆ ಅಷ್ಟೇ. ಇದು ಪ್ರೂವ್ ಮಾಡ್ತೀವಿ ಅಂತ ಎಲ್ಲೂ ಯಾರು ಹೇಳಿಲ್ಲ. ನಾವು ಸೈಂಟಿಸ್ಟ್ ಹತ್ರ ಮಾತಾಡೋದು, ನೋ ವಿ ಆರ್ ಓನ್ಲಿ ಥಿಂಕಿಂಗ್. ಅದು ಹೇಗೆ ಪ್ಲಾನ್ ಮಾಡ್ತೀರಾ, ಹೇಗೆ ರಿಲೀಸ್ ಮಾಡ್ತೀರಾ, ಏನು ಪ್ಲಾನ್ ಇಲ್ಲ. ಅಂದ್ರೆ ಇವರು ಒಂದು ಯೋಚನೆ ಮಾಡಿದರೆ, ಅದನ್ನ ಒಂದು ಪ್ರಪೋಸ್ ಮಾಡಿದ್ದಾರೆ, ಅದನ್ನ ಮಾಡ್ತೀವಿ ಅಂತ. ಇರೋಂಥ ಕಾಡನ್ನ ನಾವು ಕಡಿದು ಅಲ್ಲಿ ಇದನ್ನ ಕ್ರಿಯೇಟ್ ಮಾಡಿ ಮತ್ತೆ ಅದನ್ನ ಸಾಲ್ವ್ ಮಾಡ್ತೀವಿ ಅನ್ನೋದು ಮೂರ್ಖತನ. ನನಗೆ ಅನ್ಸೋದೇನು ಅಂತಂದರೆ, ಮೊದಲನೇದಾಗಿ ಏನೇ ಒಂದು ನಿರ್ಧಾರಕ್ಕೆ ಬರಬೇಕಾದ್ರೂ ಸರ್ಕಾರ ಅಥವಾ ಒಂದು ನೀತಿಯನ್ನು ರೂಪಿಸ್ಬೇಕಾದ್ರೂ ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ವಿಜ್ಞಾನಿಗಳದ್ದು, ಆನೆ ಬಗ್ಗೆ ಚೆನ್ನಾಗಿ ಗೊತ್ತಿರುವಂತಹ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅವರದ್ದು, ಮತ್ತು ಆನೆಗಳಿಂದ ಉಪಟಳಕ್ಕೊಳಗಾಗಂಥ ಜನ, ಈ ರೀತಿ ಎಲ್ಲರನ್ನೂ ಸೇರಿಸ್ಕೊಂಡು, ಹಾಗೆ ಈಗ ಪರಿಸರಕ್ಕೋಸ್ಕರ ಕೆಲಸ ಮಾಡ್ತಿರೋದು, ಪರಿಸರದ ಹೋರಾಟಗಳನ್ನು ಮಾಡ್ತಿರೋರನ್ನ ಎಲ್ಲರನ್ನೂ ಸೇರಿಸ್ಕೊಂಡು ಇದರ ಬಗ್ಗೆ ಅತ್ಯಂತ ದೊಡ್ಡ ಅಧ್ಯಯನ ಆಗಬೇಕು. ಅಧ್ಯಯನದ ಜೊತೆಗೆ ಜನಗಳಿಗೂ ಕೂಡ ಅಲ್ಲಿರುವಂತಹ ಶಾಲಾ ಮಕ್ಕಳಿಂದ ಹಿಡಿದು ಅಲ್ಲಿರುವಂಥ ಹಳ್ಳಿಗಳಲ್ಲೂ ಕೂಡ ಆನೆಯ ಬಿಹೇವಿಯರ್ ಬಗ್ಗೆ, ಆನೆ ಬಂದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ, ಬರೀ ಪಟಾಕಿಗಳು ಒಂದಿಷ್ಟು ಕೊಟ್ಬಿಟ್ಟು ಅವ್ರು ಬಂದಾಗ ಹೊಡೀರೋದು ಓಡೋಗುತ್ತೆ ಅನ್ನೋಂಥದ್ದು ಅಲ್ಲ, ಅಂಥವನ್ನ ಮಾಡಬೇಕು. ಅಂಥದನ್ನೆಲ್ಲ ಕೊಟ್ಟು ಅವರನ್ನು ಕೂಡ ಸೆನ್ಸಿಟೈಸ್ ಮಾಡಿ ಅವ್ರಗಳಿಗೆ ಅರಿವು ಬಂದಾಗ, ಆನೆ ಬಂತು ಅಂದರೆ, ಹಿಂದೆ ಎಲ್ಲ ಆನೆ ಬೇಕಾದಷ್ಟು ಸಲ ಬಂದಾಗ ನಾನು ಅನೇಕ ಸಲ ನೋಡಿ, ಹುಡುಗನಲ್ಲಿದ್ದಾಗ ಆನೆ ಅಕಸ್ಮಾತ್ ಏನಾದ್ರು ನಮ್ಮ ಗೊಣಕಲ್ ಹತ್ರ ಅಲ್ಲಿ ಇಲ್ಲಿ ಎಲ್ಲರೂ ಬಂದರೆ ಅದು ಕಾಲಿಟ್ಟ ತಕ್ಷಣವೇ ಆ ಕಾಲಿಟ್ಟ ಜಾಗಕ್ಕೆ, ಅಯ್ಯೋ ಗಣಪತಿ ನಮ್ಮ ಗದ್ದೆಗೆ ಬಂದು ಏನು ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ರು. ಪೂಜೆ ಮಾಡಿ ಅದಕ್ಕೊಂದಿಷ್ಟು ಹೂವು ಎಲ್ಲ ಇಟ್ಟು ನಾಳೆ ಬರಬೇಡಪ್ಪ ಅಂತ ಒಂದು ಕೈ ಮುಗಿದು ಗಣಪತಿ ಕೇಳ್ಕೊಳ್ಳೋದು. ಅಂದರೆ ಈ ರೀತಿ ಒಂದು ಟ್ರೆಡಿಷನಲ್ ಇದೆಲ್ಲ ಇದೆ. ಆನೆಗೂ ನಮಗೂ ಸಂಬಂಧಗಳು ಪುರಾಣದ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಮ್ಮಲ್ಲಿ ಸಂಬಂಧಗಳಿದೆ. ಹಾಗಾಗಿ ಆನೆ ಬಂದ ತಕ್ಷಣ ಹೆದರಿಸೋವಂಥದ್ದು ಆಗ್ಬಿಟ್ಟಿದೆ. ಈಗ ಅನೇಕ ಸಲ ಆನೆ ಓಡಾಡೋ ಜಾಗದಲ್ಲಿ ಆನೆ ಬಂದರೂ ಹೆದರಿಸ್ತಾರೆ, ಹುಲಿ ಓಡಾಡೋ ಜಾಗದಲ್ಲಿ ಅದ್ರ ಹೆಜ್ಜೆ ಗುರುತು ಕಂಡ ತಕ್ಷಣ ಹುಲಿ ಇದು ಹೆಜ್ಜೆ ಗುರುತು ಪತ್ತೆ, ಜನರ ಆತಂಕ ಅಂತ ನಮ್ಮಲ್ಲಿ ಬಂದ್ಬಿಡುತ್ತೆ. ಅಂದರೆ ಈ ರೀತಿಯ ಆತಂಕಗಳಿಗೆ ಒಳಗಾಗೋ ಬದಲು ಅದನ್ನು ಅರ್ಥ ಮಾಡಿಸಿದ್ರೆ ಚೆನ್ನಾಗಿ ಆತಂಕಕ್ಕೆ ಒಳಗಾಗೋಲ್ಲ. ಜನಕ್ಕೊಂದು ಬಂದರೂ ಪರವಾಗಿಲ್ಲ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ವಿ. ಇಷ್ಟು ವರ್ಷ ನಾವು ಕಾಡಲ್ಲಿ ತಿರುಗಿದ್ದೀವಿ, ಆನೆ ನೋಡಿದ್ದೀವಿ, ಹುಲಿ ನೋಡಿದ್ವಿ, ಎಲ್ಲ ನೋಡಿದ್ವಿ, ಆದರೆ ಯಾವ ಪ್ರಾಣಿನೂ ನಮ್ಮ ಮೇಲೇನು ಬಿದ್ದಿಲ್ಲ ಅಥವಾ ಓಡ್ ಬಂದಿಲ್ಲ. ಲೈನ್ ಟ್ರಾನ್ಸಾಕ್ಟರಲ್ಲಂತೂ ಅದು ಅಲ್ಮೈತೆ ಇರುತ್ತೆ. ಆನೆಗಳು ಈ ಪಾಡಿಗೆ ಇವರು ಅದನ್ನು ಮಾಡ್ತಾ ಎಣಿಸ್ಕೊಂಡು ಹೋಗ್ತಾ ಇರ್ತಾರೆ ಹುಡುಗರು. ಒಂದು ಲೈನ್ ಟ್ರಾನ್ಸಾಕ್ಟರಲ್ಲೂ ಕೂಡ ಇವನನ್ನು ಕೊಲ್ತು ಆನೆ ಅಥವಾ ಹುಲಿ ಅಂತ ಬಂದಿಲ್ಲ. ಅಂದರೆ ಪ್ರಾಣಿಗಳಿಗೂ ಕೂಡ ನಮ್ಮನ್ನು ಕಂಡಾಗ ನಮ್ಮ ಎತ್ತರ ಎಲ್ಲ ನೋಡಿ ಹೆದರಿಕೆ ಇರುತ್ತೆ. ನನಗೆ ಅನ್ಸೋದು ಏನು ಅಂತಂದರೆ, ಸರ್ಕಾರ ಏಕ್ದಮ್ ಇದನ್ನೆಲ್ಲ ಮಾಡೋ ಬದಲು ಇದ್ರ ಬಗ್ಗೆ ಅತ್ಯಂತ ವಿಶದವಾದ ಒಂದು ಚರ್ಚೆ ಆಗಬೇಕು. ಅನೇಕ ಅನುಭವಿಗಳನ್ನು ಇದಕ್ಕೆ ಬಳಸ್ಕೊಡ್ಬೇಕು.
ಜೊತೆಗೆ ಹಳ್ಳಿಗಳಲ್ಲಿ ಅನೇಕ ಹಿರಿಯರಿದ್ದಾರೆ, ಅವ್ರುಗಳಿಗೂ ಗೊತ್ತಿದೆ ಹಿಂದಿನಿಂದ ನೋಡೋರು, ಅವ್ರುಗಳಂತೂ ಸಲಹೆಗಳನ್ನು ತಗೊಳ್ಬೇಕು. ಇವೆಲ್ಲ ತಗೊಂಡು ಯೋಚನೆ ಮಾಡಿದ್ರೆ ಬಹುಶಃ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ. ಸರ್, ಇದು ಆನೆ ಹೇಗೆ ಅಂತ ಹೇಳಿದ್ರೆ ಒಂದು ಜಾಗದಲ್ಲಿ ಹಿಡಿದು ಇನ್ನೊಂದು ಕಡೆ ಬಿಡ್ತೀವಿ ಅಂತ ಹೇಳ್ತಾರಲ್ಲ. ಸೊ ಅದು ಒಂದು ಸುಲಭವಾಗಿ ಅರ್ಥ ಮಾಡೋಂಗೆ ಹೇಳಬೇಕು ಅಂದರೆ ನನ್ನ ಜಾಗದಿಂದ ತೆಗೆದ್ರೆ ನನ್ನ ಮಗ ಆ ಜಾಗಕ್ಕೆ ಬರ್ತಾನೆ ಅಂತ. ಸೊ ಈ ರೀತಿ ಶಾರ್ಟ್ ಟರ್ಮ್ ಗೋಲ್ಸ್ನ ಯೋಚನೆ ಮಾಡ್ದಲೆ ನಾವು ನೂರಾರು ವರ್ಷದಿಂದ ನಮಗೆ ಸಂರಕ್ಷಣೆ ಬಗ್ಗೆ ಅಥವಾ ಕಾಡು ಉಳಿಸ್ಬೇಕು ಅಥವಾ ಕಾಡು ಉಳಿದ್ರೆ ನಾವು ಅಂತ ಹೇಳ್ಕೊಡೋದು ಏನು ಬೇಡ. ಯಾಕಂದರೆ ನಾವು ನೂರಾರು ವರ್ಷದಿಂದ ಈ ಜಾಗದಲ್ಲಿ ನಾವು ಇದ್ದೀವಿ. ಸೊ ನಮಗೆ ಒಂದು ಸ್ವಲ್ಪ ತಿಳುವಳಿಕೆ ಒಂದು ಸ್ವಲ್ಪ ಕಡಿಮೆ ಆಗಿದ್ರೆ ಆ ತಿಳುವಳಿಕೆ ನಮಗೆ ಇನ್ನೊಂದು ಸ್ವಲ್ಪ ಹೆಚ್ಚಾಗಂಗೆ ಮಾಡಿ, ಆಮೇಲೆ ನಮಗೆ ಆಗ್ತಿರೋ ಹಾನಿ ಎಲ್ಲಿ ಅಥವಾ ಹೆದರಿಕೆ ಅದನ್ನು ಹೇಗೆ ಕಡಿಮೆ ಮಾಡ್ಬೋದು ಅಂತ ಯೋಚನೆ ಮಾಡಿ ಎಲ್ಲರನ್ನೂ ಸರ್ ಹೇಳ್ದಂಗೆ ಎಲ್ಲರನ್ನೂ ಸೇರಿಸಿ ಕೂಡಿಸ್ಕೊಂಡು ನಾವು ಮುಂದುವರ್ಸಿದ್ರೆ ಇದು ಖಂಡಿತವಾಗ್ಲೂ ಸರಿ ಮಾಡ್ಬೋದು. ಸರ್ ಹೇಳ್ದಂಗೆ ನಾವು ಮೊದಲು ಬಂದೀಪುರ ನಾಗರೋಳೆನಲ್ಲಿ ಕಾಡಿಗೆ ಹೋದಾಗ ಒಂದು ಆನೆ ಬಂತು ಅಂತ ಹೇಳಿದ್ರೆ ಮನುಷ್ಯ ಎಲ್ಲಿದ್ದಾನೆ ಹುಡುಕಿ ಒಂದು 4 ಹೆಜ್ಜೆ ಚಾರ್ಜ್ ಮಾಡೋದು. ನಮ್ಮ ಭದ್ರಾ ಆನೆಗಳಿಗೆ ಯಾವತ್ತೂ ಆ ಥರ ಮಾಡ್ತಿರ್ಲಿಲ್ಲ. ಯಾಕಂದರೆ ಅವುಗಳಿಗೆ ಆ ಸಂಘರ್ಷಣೆ ಇರಲಿಲ್ಲ. ಯಾರೂ ಪಟಾಕಿ ಹೊಡಿತಿರ್ಲಿಲ್ಲ, ಯಾರೂ ಅದನ್ನ ಬೆದರಿಸ್ತಿರ್ಲಿಲ್ಲ, ಗುಂಡೇಟ್ ಹೊಡೆದು ಓಡಿಸ್ತಿರ್ಲಿಲ್ಲ. ಇತ್ತೀಚಿನ ನಮಗೇನು ಕಾಣ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಭದ್ರಾ ಆನೆಗಳು ಸಹಿತ ಇದೇ ರೀತಿ ನಡ್ಕೊಳಕ್ಕೆ ಶುರು ಮಾಡ್ತಿದ್ದಾವೆ. ಅದು ಏನಕ್ಕೆ ಅಂತ ಹೇಳಿದ್ರೆ ಹೇಳೋದಕ್ಕೆ ಗಿರೀಶ್ ಸರ್ ಹೇಳ್ದಂಗೆ ಅವಕ್ಕೂ ಸಿಟ್ಟು ಬರ್ತಾ ಇದೆ ಮನುಷ್ಯರ ಮೇಲೆ. ಆ ಸಿಟ್ಟನ್ನ ಹೇಗಾರು ಕಡಿಮೆ ಮಾಡಬೇಕು, ನಾವು ಬದುಕಬೇಕು, ಆ ಪ್ರಾಣಿಗಳು ಬದುಕಬೇಕು ಈ ಜಾಗದಲ್ಲಿ. ಎಲ್ಲರೂ ಉಳಿದ್ರೆ ಈ ಜಾಗ ಉಳಿತದೆ ಅಂತ ಅನ್ಸುತ್ತೆ. ಕನ್ಸಾಲಿಡೇಟೆಡ್ ಅಪ್ರೋಚ್ ಅಂತ ನಾನು ಹೇಳಿದೆ. ನಾವು ಎಲ್ಲ ಅದನ್ನೇ ಮಾತಾಡಿದ್ದೀವಿ ನಾವಾಗಲೇ. ಸೊ ಎಲ್ಲರೂ ಒಟ್ಟು ಸೇರಿ ಮಾಡಬೇಕು. ಇದು ಸಮಸ್ಯೆ ಇರೋರಿಗೆ ಮಾತ್ರ ಸಮಸ್ಯೆ, ಬಾಕಿಯವರಿಗೆಲ್ಲ ಆರಾಮು ಅಂತ ಆಗಬಾರ್ದು. ಆಮೇಲೆ ನಾವು ಎಲ್ಲದಕ್ಕೂ ಒಂದು ರೆಸ್ಟ್ರಿಕ್ಷನ್ ಇರಬೇಕು, ಒಂದು ಡಿಸಿಪ್ಲಿನ್ ಇರಬೇಕು. ಈಗ ನೀವು ನೋಡಿ, ಎಲ್ಲ ಯಾವ ಬೆಟ್ಟ ಯಾವ ಚೆನ್ನಾಗಿರೋ ಜಾಗಕ್ಕೆ ಹೋದರೆ ಅಲ್ಲಿ ಬಿಲ್ಡಿಂಗ್ಗಳಿದ್ದಾವೆ, ಬೇಲಿದೆ. ಈಗ ನೀವು ಸುಮ್ಮನೆ ಹಳ್ಳಿಗಳಲ್ಲಿ ಹಿಂದೆ ಯಾರು ಬೇಲಿನೇ ಹಾಕ್ತಾ ಇರಲಿಲ್ಲ. ಒಂದು ಪ್ರಾಪರ್ಟಿಯಿಂದ ಇನ್ನೊಂದು ಪ್ರಾಪರ್ಟಿಗೆ ಯಾರು ಅಂತ ಏನು ಕಟ್ಟೆ ಕಟ್ಕೊಂಡು ಬೇಲಿ ಹಾಕೊಂಡು ಯಾರೋ ಒಂದು ತಂತಿ ಬೇಲಿ ಹಾಕೊಳ್ತಾ ಇದ್ರು ಮ್ಯಾಕ್ಸಿಮಮ್. ಇವಾಗ ನೀವು ಹಳ್ಳಿ ಕಡೆ ಹೋದ್ರೆ ಅದು ಎಲ್ಲ ಕಾಂಪೌಂಡ್ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಸಿಟಿ ಕಲ್ಚರ್ ಬಂದ್ಬಿಟ್ಟಿದೆ ಈಗಾಗಲೇ. ತೋಟ ತಗೊಳ್ಳೋರೆಲ್ಲ ದೊಡ್ಡ ಶ್ರೀಮಂತರು, ದೊಡ್ಡ ಲ್ಯಾಂಡ್ ಅನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ, ಸುತ್ತ ಬೇಲಿ ಹಾಕ್ತಾ ಇದ್ದಾರೆ, ಕಬ್ಬಿಣದ ಬೇಲಿ ಹಾಕ್ತಾ ಇದ್ದಾರೆ. ಒಂದು ಪ್ರಾಣಿಯಲ್ಲಿ ಒಂದು ಹುಳನೂ ಹೋಗ್ಬಾರ್ದ ಆ ತರ ಬಂದೋಬಸ್ತ್ ಮಾಡ್ಕೊಳ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಆ ಏನ್ ಪಥದ ಬಗ್ಗೆ ಮಾತಾಡ್ತಾ ಇದ್ದೆ ಅದೆಲ್ಲ ಕಮ್ಮಿ ಆಗ್ತಾ ಇದೆ. ಇದು ಅವ್ರ ಇಂಟ್ರೆಸ್ಟ್ ಅಲ್ಲೂ ಇದು ಬಹಳ ಮುಖ್ಯ. ಅಂದ್ರೆ ಇದು ಹಳ್ಳಿಗಳು ಹೇಗೆ ಚೇಂಜ್ ಆಗ್ತಿದಾವೆ. ಸಣ್ಣ ಹಂಚಿನ ಮನೆಗಳಿದ್ದವು, ಒಳ್ಳೆ ಮನೆ ಆಗ್ತದೆ, ಸಂತೋಷ. ಆದ್ರೆ 10 ಸ್ಟೋರಿ ಬಿಲ್ಡಿಂಗ್ ಆದ್ರೆ ಹೇಗೆ ಅದನ್ನ ನಿಭಾಯಿಸ್ತೀರಾ ಹಳ್ಳಿಗಳಲ್ಲಿ? ಈಗ ನಾವು ಟೌನ್ ಅಲ್ಲಿ ಡೆವಲಪ್ ಮಾಡಿ ನಮ್ಗೇನು ಅದರಿಂದ ತೊಂದರೆ ಇಲ್ಲ, ಬೇಜಾರೂ ಇಲ್ಲ, ಸಂತೋಷನೇ. ಬಟ್ ಹಳ್ಳಿಗಳಲ್ಲಿ ಇದನ್ನ ಕಾಂಪೌಂಡ್ ಹಾಕ್ಬಿಟ್ಟು ಒಂದ್ ಕಡೆಯಿಂದ ಗಾಳಿನೂ ಆಡೋದಿಲ್ಲ, ಆ ರೀತಿ ಮಾಡ್ಕೊಳ್ತಾ ಇದೀವಿ. ಈ ರೀತಿ ಆದಾಗ ಏನಾಗುತ್ತೆ, ಬರೀ ಆನೆ ಅಲ್ಲ, ಎಲ್ಲದರಿಂದ ಸಮಸ್ಯೆ ಆಗುತ್ತೆ. ಒತ್ತಿಕೆತ ಹಾವನ್ನಿಂದಲೂ ಸಮಸ್ಯೆ ಆಗೋಕೆ ಶುರು ಆಗುತ್ತೆ. ಯಾಕಂದ್ರೆ ನಮ್ಗೆ ಆ ಫಿಯರ್ ಫ್ಯಾಕ್ಟರ್ ಇದೆ. ಈಗ ನಾವು ಮಾತಾಡ್ದಂಗೆ ನಮ್ಗೆ ಅದೊಂದು ಹೆದರಿಕೆ ಇರುತ್ತೆ. ಹೆದರಿಕೆ ಜಾಸ್ತಿ ಆದಾಗ ನಾವು ಬೇರೆ ಮಾರ್ಗಗಳನ್ನ ಹುಡ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಬರುತ್ತೆ. ಸೊ ಅದರಿಂದ ಸರ್ಕಾರಗಳು ಅದೇ ಇಂಟಿಗ್ರೇಟೆಡ್ ಅಪ್ರೋಚ್, ಕನ್ಸಾಲಿಡೇಟೆಡ್ ಮಾಡಿ ಎಲ್ಲರನ್ನು ಕರೆದು ಒಂದು ಒಳ್ಳೆ ನಿರ್ಧಾರ ತಗೊಳ್ಬೇಕು. ಅಧಿಕಾರಿಗಳು ಅಷ್ಟೇ. ಬರೀ ಇವತ್ತು ಏನಾಗಿದೆ ಅಂತಂದ್ರೆ ಎಷ್ಟು ಖರ್ಚು ಮಾಡಬೇಕು, ಇಷ್ಟು ಬಡ್ಜೆಟ್ ಇದೆ, ಇಷ್ಟು ಖರ್ಚು ಮಾಡಬೇಕು ಅನ್ನೋದನ್ನ ಬಿಟ್ಟು, ಸೊ ನಾವು ಆನೆ ಸಮಸ್ಯೆಗಳು ಈಗ ಹೇಳ್ದಂಗೆ ರೀಪ್ಲೇಸ್ ಆಗ್ತಾ ಇರ್ತವೆ. ಅಂದ್ರೆ ಆನೆಗಳು ಏನು, ಒಂದು ಆನೆ ಹೋದ್ರೆ ಇನ್ನೊಂದು ದೊಡ್ಡ ಆನೆ ಬರುತ್ತೆ ಅಲ್ಲಿ, ಅದು ಒಂದು ಹುಲಿ ಹೋದ್ರೆ ಇನ್ನೊಂದು ದೊಡ್ಡ ಹುಲಿ ಬರುತ್ತೆ. ಸೊ ಅದನ್ನ ಸಾಲ್ವ್ ಮಾಡಕ್ ಆಗೋದಿಲ್ಲ. ಅದರಿಂದ ಪ್ರಾಬ್ಲಮ್ ಏನಿದೆ ಅದನ್ನ ನಾವು ಅಡ್ರೆಸ್ ಮಾಡಬೇಕು, ಅಥವಾ ಅದ್ರ ಹಿನ್ನೆಲೆ ಯಾಕೆ ಬರ್ತಾ ಇದ್ದೇವೆ ಅನ್ನೋದನ್ನ ನಾವು ತಿಳ್ಕೊಂಡು ಈ ಅಪ್ರೋಚ್ ನಿಂದ ನಾವು ಅದನ್ನ ಅಡ್ರೆಸ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಇದಿಷ್ಟು ಪ್ರಜಾವಾಣಿಯ ಚರ್ಚಾ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಕಾಡಾನೆ ಮತ್ತು ಮಾನವ ಸಂಘರ್ಷದ ಬಗ್ಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನು ಸಮಸ್ಯೆಗಳಿದ್ದಾವೆ ಮತ್ತು ಅದರ ಪರಿಹಾರ ಮಾರ್ಗಗಳೇನು ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಈ ಪ್ರಜಾವಾಣಿ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಡಿ ವಿ ಗಿರೀಶ್ ಸರ್ಗೆ ವಂದನೆಗಳು, ಮತ್ತು ಗಿರಿಜಶಂಕರ್ ಸರ್ಗೆ ವಂದನೆಗಳು, ಮತ್ತು ಶ್ರೀದೇವ್ ಹುಲಿಕೆರೆ ಸರ್ಗೆ ನಮಸ್ಕಾರಗಳು. ಥ್ಯಾಂಕ್ ಯು ಸರ್.